ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋಃ ಪ್ರದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ. ಸಕಲ ಸಾಧನೀಭೂತೆ ಅದ್ಯ ಮಧ್ವಾಚಾರ್ಯ ಸಿದ್ಧಾಂತ ವಿಷಯ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ದಿವಸದ ಪ್ರವಚನದಲ್ಲಿ ತಾವು ಮಧ್ವಾಚಾರ್ಯರು ಹೇಗೆ ಪ್ರತಿಯೊಂದು ವೈಚಾರಿಕ ವಿಷಯದಲ್ಲಿ, ಸಿದ್ಧಾಂತದ ವಿಷಯದಲ್ಲಿ ಹೊಸತನವನ್ನು ಹೇಗೆ ತೋರಿಸಿಕೊಟ್ರು ಅಂತನ್ನೋದನ್ನು ನೀವು ಕಂಡಿದ್ದೀರಿ. ದೇವರನ್ನು ಒಪ್ಪಿದವರು ಇದ್ದರು, ಜೀವರನ್ನು ಒಪ್ಪಿದವರು ಇದ್ದರು, ಅವರಿಬ್ಬರಲ್ಲಿ ಭಿನ್ನತೆಯನ್ನು ಒಪ್ಪಿದವರು ಇದ್ದರು. ಆನಂತರ ಮೋಕ್ಷವನ್ನು ಒಪ್ಪಿದವರು ಇದ್ದರು. ಆದರೆ ಅವೇ ಸಿದ್ಧಾಂತಗಳನ್ನು ನಿರ್ದಿಷ್ಟವಾಗಿ ಹೊಸ ರೀತಿಯಿಂದ ನಮ್ಮೆದುರಿಗೆ ಇಟ್ಟು ಅಂತೆ ಸಿದ್ಧಸ್ತು ಸಿದ್ಧಾಂತ ಅವೆಲ್ಲವುಗಳನ್ನು ಅಲ್ಲಗಳೆದು ಇದಮಿತ್ತಂ, ಈ ಕಾನ್ಸೆಪ್ಟನ್ನು ಇದೇ ರೀತಿಯಾಗಿ ತಿಳಿದುಕೊಳ್ಳಬೇಕು ಅಂತ ಹೇಳಿ ಅತ್ಯಂತ ಸ್ಪಷ್ಟವಾಗಿ
ನಮಗೆ ತಿಳಿಸಿ ಹೇಳಿದವರು ಶ್ರೀಮದಾಚಾರ್ಯರು. ಭಗವಂತನಲ್ಲಿ ಪಾರ್ಶಿಯಾಲಿಟಿ ಇಲ್ಲ, ಭಗವಂತ ವಿಷಮತೆಯಿಂದ ಯುಕ್ತ ಆಗಿಲ್ಲ, ಭಗವಂತನು ತನ್ನ ಮಕ್ಕಳಲ್ಲಿಯೇ ಭೇದ ಭಾವ ಮಾಡ್ತಾನೆ ಅಂತನ್ನೋದು ಸರಿಯಲ್ಲ. ಪರಮಾತ್ಮನು ಜೀವರನ್ನು ಹುಟ್ಟಿಸಲಿಲ್ಲ, ಆದರೆ ಅವರಿಗೆ ಆಶ್ರಯವನ್ನು, ಗತಿಯನ್ನು, ಎಲ್ಲವನ್ನೂ ಕರುಣಿಸಿದ. ಅವುಗಳ ಯೋಗ್ಯತೆಗೆ ಅನುಸಾರವಾಗಿ, ಅವುಗಳ ಕರ್ಮಕ್ಕೆ ಅನುಸಾರವಾಗಿ, ಅವರ ಪ್ರಯತ್ನಕ್ಕೆ ಅನುಸಾರವಾಗಿ ಅವರಿಗೆ ಉನ್ನತಿಯನ್ನು, ಫಲವನ್ನು ಕೊಡುವ ಉದಾರಿ ನಮ್ಮ ಭಗವಂತ ಹೊರತು ದೇವರು ಅನ್ಯಾಯ ಮಾಡ್ತಾನೆ ಅಂತ ತಿಳ್ಕೊಂಡಂತನ್ನೋ ಮಾತೇ ಸರಿಯಲ್ಲ ಅಂತ ತಿಳ್ಕೊಂಡಂತಂದಿದ್ದಾರೆ. ನಮ್ಮಲ್ಲಿ ಉಳಿದ ಬೆಳ್ಳಕ್ಕೆ ಹೇಳ್ತೀವೋ ಇಲ್ಲೋ ಗೊತ್ತಿಲ್ಲ, ಕಷ್ಟ ಬಂದಾಗ ಮಾತ್ರ ದೇವರು ನಮ್ಮ ಮೇಲೆ ಪರ್ಸನಾಲಿಟಿ ಮಾಡ್ತಾನೆ, ಅವ್ರ ಮೇಲೆ ಪರ್ಸನಾಲಿಟಿ ಮಾಡ್ತಾನೆ, ಅವ್ರಿಗೆ ಚೆನ್ನಾಗಿಟ್ಟಿದ್ದಾನೆ, ನಮ್ಗೆ ಚೆನ್ನಾಗಿಟ್ಟಿಲ್ಲ ಅಂತಕೊಂಡು ಅಂತೀವಿ. ಅಥವಾ ಮನೆಯಲ್ಲಿ ಯಾರಾದರೂ ಹೋದಾಗ ಮಾತಾಡಿಸಿ ಬಂದವ್ರಲ್ಲಿ ಒಂದೇ ಮಾತನ್ನು ಹೇಳ್ತಾರೆ, ಏನ್ರಿ ದೇವ್ರು ಹಿಂಗೆ ಅನ್ಯಾಯ ಮಾಡ್ಬೇಕೇನ್ರಿ, ಈಗ ಅನ್ಯಾಯ ಮಾಡ್ಬೇಕೇನ್ರಿ ಅಂದರೆ, ಈಗ ಅನ್ಯಾಯ ಮಾಡ್ಬೇಕಾ ದೇವರು? ನಿಮ್ಮನೆಯವರನ್ನು ತೆಗೆದುಕೊಂಡು ಹೋಗ್ಬೇಕಾ? ಅರೆ ಅವನು ಆಯುಷ್ಯ ಮುಗಿತು, ಪರಮಾತ್ಮ ನಿಯಮಾನುಸಾರ ಕಳಿಸಿದ್ದಾನಷ್ಟೇ, ಉಪಕಾರ ಮಾಡಿದ್ದಾನೆ. ರೋಗಪೂರ್ಣವಾದ ಮುಪ್ಪಿನಿಂದ ಕೂಡಿದ ಶರೀರದಿಂದ ಬೇರೆ ಮಾಡಿ ಹೊಸ ಶರೀರವನ್ನು ಕೊಡೋದಕ್ಕೋಸ್ಕರ ಕರೆದುಕೊಂಡು ಹೋಗಿದ್ದಾನೆ. ಇದನ್ನು ನಾವು ನೋಡೋದಿಲ್ಲ, ಇದನ್ನು ವಿಚಾರ ಮಾಡೋದಿಲ್ಲ. ಹೀಗೆ ದೇವರ ಬಗ್ಗೆ ನಿನ್ನೆ ಕೆಲವು ಮಾತುಗಳನ್ನು ಕೇಳಿದ್ದೀರಿ. ಇವತ್ತು ಮಧ್ವ ಸಿದ್ಧಾಂತದ ಮೇಲೆ ಒಂದು ದೊಡ್ಡ ಆಕ್ಷೇಪ ಇದೆ. ಮಧ್ವಾಚಾರ್ಯರು ಪುರಾಣವನ್ನು ಒಪ್ತಾರೆ, ಮಧ್ವಾಚಾರ್ಯರು ಸ್ಮೃತಿಗಳನ್ನು ಒಪ್ತಾರೆ. ತಮ್ಮ ಗ್ರಂಥಗಳಲ್ಲಿ ಪ್ರಮಾಣಗಳನ್ನು ಕೊಡುವಾಗ ವೇದಗಳ ಪ್ರಮಾಣವನ್ನು ಕೊಡ್ತಾ ತಮ್ಮ ಅಭಿಪ್ರಾಯ ಎಷ್ಟು ಸರಿ ಅಂತನ್ನು ತೋರಿಸೋದಕ್ಕೋಸ್ಕರ ಮಹಾಭಾರತ, ಭಾಗವತ, ಆನಂತರ 18 ಪುರಾಣಗಳಲ್ಲಿ, ಎಲ್ಲ ಪುರಾಣಗಳಲ್ಲಿ ಉದಾಹರಣೆಯನ್ನು ಕೊಡ್ತಾರೆ. ಇಷ್ಟು ಹೇರಳವಾಗಿ ಪುರಾಣಗಳ ಉದಾಹರಣೆಯನ್ನು ಪೂರ್ವ ಆಚಾರ್ಯರು ಯಾರೂ ಕೊಡಲಿಲ್ಲ. ರಾಮಾನುಜಾಚಾರ್ಯರು ಭಾಗವತವನ್ನು, ವಿಷ್ಣು ಪುರಾಣದ ಉದಾಹರಣೆಯನ್ನು ಕೊಡ್ತಾರೆ, ಉಳಿದ ಪುರಾಣಗಳನ್ನು ಮುಟ್ಟೋದಿಲ್ಲ. ಶಂಕರಾಚಾರ್ಯರು ತಮ್ಮ ಗ್ರಂಥದಲ್ಲಿ ಒಂದೆರಡು ಕಡೆ ಉಲ್ಲೇಖ ಮಾಡಿದ್ದಾರೆ, ಆದರೆ ಹೆಚ್ಚಿನ ಪುರಾಣವನ್ನು ಪ್ರಮಾಣ ಅಂತ ಒಪ್ಪಿಲ್ಲ. ಅವರು ಉಪನಿಷತ್ ಬಿಟ್ಟು ವೇದಗಳನ್ನೇ ಪ್ರಮಾಣ ಅಂತ ಒಪ್ಪೋದಿಲ್ಲ, ಆ ಮಾತು ಬೇರೆ. ಆಚಾರ್ಯರು ಪುರಾಣಕ್ಕೆ ಬಹಳ ಮಹತ್ವ ಕೊಡ್ತಾರೆ. ಆದ್ದರಿಂದಾಗಿ ಈ ಆಚಾರ್ಯರು ಅವೈದಿಕ ಆಚಾರ್ಯರು, ಇವರದು ವೇದ ಮತ ಅಲ್ಲ, ಮಧ್ವ ಮತ, ದ್ವೈತ ಮತ, ಇದು ಪೌರಾಣ ಮತ, ಪೌರಾಣಿಕ ಮತ, ಪುರಾಣಕ್ಕೆ ಸಂಬಂಧಿಸಿರ್ತಕ್ಕಂಥ ಮತ ಅಂಥೇಳಿ ದೊಡ್ಡ ಆಕ್ಷೇಪ ಮಾಡಿದವರು ಆರ್ಯ ಸಮಾಜದವರು. ಆನಂತರ ಮಾಯಾವಾದಿಗಳು, ಆನಂತರ ಆಧುನಿಕ ಕೆಲವು ವಿಶಿಷ್ಟವಾದಿಗಳು, ನಿಮ್ಮದು ವೈದಿಕ ಮತ ಅಲ್ಲ, ನಿಮ್ಮದು ಪೌರಾಣಿಕ ಮತ, ನಿಮ್ಮದು ಅಪೌರುಷೇಯ ಮತವಲ್ಲ, ನಿಮ್ಮದು ಪೌರುಷೇಯ ಗ್ರಂಥದ ಮತ, ಅದರಿಂದಾಗಿ ನಿಮ್ಮ ಮತಕ್ಕೆ ಪ್ರಾಮಾಣ್ಯ ಇಲ್ಲ ಅಂತ ತಿಳ್ಕೊಂಡಂತೇಳಿ ಹೇಳ್ತಕ್ಕಂಥ ಅನೇಕ ಜನರು ನಮ್ಮ ಎದುರಿಗೆ ಕಂಡಿದ್ದಾರೆ. ಅಂಥ ವಿಚಾರ ಜಗತ್ತಿನಲ್ಲಿ ಇದೆ. ಇದಕ್ಕೆ ಉತ್ತರ
ಅಂದು ಶ್ರೀಮದಾಚಾರ್ಯರ ಕಾಲದಲ್ಲಿ ಬಾಲಕರಾಗಿದ್ದು ಆನಂತರ ದೊಡ್ಡವರಾದ ಅವರ ಬಗ್ಗೆ ಒಂದು ಅತ್ಯಂತ ವಿಶ್ವಾಸಾರ್ಹವಾಗಿರತಕ್ಕಂಥ ಒಂದು ಕಾವ್ಯವನ್ನೇ ಬರೆದ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಮತ್ತು ಸುಮಧ್ವ ವಿಜಯದಲ್ಲಿ ಶ್ರೀಮದಾಚಾರ್ಯರು ಶ್ರುತ್ಯ ಯುಕ್ತ್ಯಾಪ್ಯಸೀಧದತ, ಆಚಾರ್ಯರು ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರ ಅಭಿಪ್ರಾಯಗಳನ್ನು ಶ್ರುತ್ಯ ವೇದಗಳ ಪ್ರಮಾಣವನ್ನು ಕೊಟ್ಟು ಆನಂತರ ಪುರಾಣಾದಿಗಳ ಪ್ರಮಾಣದ ಮುಖಾಂತರ ಯುಕ್ತಿಯಿಂದ, ತರ್ಕ ಯುಕ್ತಿಯಿಂದಲೂ ಆನಂತರ ಆಗಮಗಳಿಂದಲೂ ಪ್ರತ್ಯಕ್ಷದಿಂದಲೂ ಸರಿಯೇ ಸರಿ ತಮ್ಮ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಆಚಾರ್ಯರು ಹೇರಳವಾಗಿ ವೇದ ಉಪನಿಷತ್ತುಗಳ ಪ್ರಮಾಣಗಳನ್ನು ಕೊಡ್ತಾರೆ. ಆದ್ದರಿಂದ ಇವರು ಅವೈದಿಕ ಆಚಾರ್ಯರು ಸರ್ವಥಾ ಅಲ್ಲ. ಇವರು ಭಗವಂತನನ್ನ ಅನಂತಗುಣ ಪರಿಪೂರ್ಣ ಮತ್ತು ನಿರ್ದೋಷ ಅಂತ ತಿಳ್ಕೊಂಡು ಅಂತೇಳಿ ವರ್ಣನೆ ಮಾಡಿದರು. ದೇವರು ಅಂದ್ರೆ ಯಾರಪ್ಪ? ದೇವರು ಅಂತ ತಿಳ್ಕೊಂಡಂತಂದ್ರೆ ಮಂದಿರದಲ್ಲಿದ್ದ ಪ್ರತಿಮೆಗಳೇ ಅಲ್ಲ, ಫೋಟೋದಲ್ಲಿರ್ತಕ್ಕಂಥ ಚಿತ್ರಗಳೇ ಅಲ್ಲ. ದೇವರು ಅಂತ ತಿಳ್ಕೊಂಡಂತಂದ್ರೆ ವೈಕುಂಠದಲ್ಲಿರ್ತಕ್ಕಂಥ ನಾರಾಯಣನೇ ಹೌದು ಅಂತ ಅನ್ನುವಾಗಿಲ್ಲ. ವೈಕುಂಠದಲ್ಲಿ ಅಷ್ಟೇ ಇದ್ದ ನಾನು, ಇಲ್ಲಿ ಇಲ್ಲ ಅಂತ ವಾದ ಮಾಡ್ತಕ್ಕಂಥವರಿದ್ದಾರೆ. ಪರಮಾತ್ಮನಲ್ಲಿ ಗುಣಗಳಿದೆ ಅಂತಿಕೊಂಡಂತಂದ್ಮೇಲೆ ದೋಷಗಳನ್ನು ಹೇಳಬೇಕಾಗ್ತದೆ. ಆದ್ದರಿಂದ ಅವನಲ್ಲಿ 8 ಗುಣ ಒಪ್ಪಬೇಕು ಅಂತಕ್ಕಂಥ ನ್ಯಾಯಕರು ಇದ್ದಾರೆ. ಭಗವಂತನಿಗೆ ನಿರ್ಗುಣ ಅಂತಿಕೊಂಡಂತೇಳಿ ಶಾಸ್ತ್ರ ಹೇಳಿದೆ. ಆದ್ರಿಂದ ಅವನು ಗುಣರಹಿತ ಅಂತಿಕೊಂಡಂತಂದ್ಮೇಲೆ ಅವನನ್ನು ಗುರುತಿಸೋದು ಹೇಗೆ? ಅದಕ್ಕೋಸ್ಕರ ಕಲ್ಪನೆಗಳು. ಇಲ್ಲ, ನಿಷೇಧ ವಚನಗಳಿಂದ ಅವನನ್ನು ಗುರುತಿಸ್ಲಿಕ್ಕಾಗ್ತದೆ. ಯಾವನಲ್ಲಿ ಗುಣ ಇಲ್ಲ, ಯಾವನು ಸತ್ಯನಲ್ಲ, ಯಾವನು ಜ್ಞಾನಯುಕ್ತನಲ್ಲ, ಯಾವನು ಆನಂದಯುಕ್ತನಲ್ಲ ಅಂತ ಒಬ್ಬ ಎಕ್ಸ್ ದೇವರು. ಅಂತಹ ಒಂದು ಕಾಲ್ಪನಿಕ ದೇವರ ಕಲ್ಪನೆಯನ್ನು ಕೊಟ್ಟವರು ಉಳಿದವರು. ಆದರೆ ಆಚಾರ್ಯ ಹೇಳ್ತಾರೆ, ನಿರ್ಗುಣ ನಿರಾಕಾರ ಇಂಥ ಭಗವಂತನನ್ನು ನಾವು ಕಲ್ಪನೆ ಮಾಡಿ ಪ್ರಯೋಜನವಾದರು ಏನು? ಯಾವ ನಮ್ಮ ಸಹಾಯಕ್ಕೆ ಓಡಿ ಬರೋದಿಲ್ಲ, ಯಾವ ವ್ಯಕ್ತಿ ನನಗೆ ದಾನಾದಿಗಳನ್ನು ಕೊಡೋದಿಲ್ಲ, ಅಂಥವರಿಗೆ ದೇವರು ಅಂದ್ರೆ ಉಪಯೋಗ ಏನು? ಯಾಕಂದ್ರೆ ದೇವರು ಅಂತ ಅನ್ಬೇಕಾಗಿದ್ದರೆ ಅವನು ದ್ಯೋತನಾಥ್ ಮಹಾ ತೇಜಸ್ಸಿನಿಂದ ಯುಕ್ತನಾಗಿರ್ಬೇಕು. ದಾನಾತ್ ನಮ್ಮ ಇಚ್ಛೆಗಳನ್ನು ಪೂರ್ಣ ಮಾಡ್ತಕ್ಕಂಥವೆ. ದ್ಯೋತನಾದ್ವಾ ದಾನಾದ್ವಾ ದೇವ, ದೇವ ಶಬ್ದ ಬಂದದ್ದೇ ಅದ್ಭುತ ತೇಜಸ್ಸು ಕಾಂತಿ ಉಳತಕ್ಕಂಥವನು, ಅಥವಾ ಮತ್ತು ದಾನಾತ್ ನಮ್ಮ ಬೇಡಿಕೆಗಳನ್ನು ಪೂರ್ಣ ಮಾಡ್ತಕ್ಕಂಥವನು, ಅವನಿಗೆ ದೇವ ಅಂತನ್ನುವ ಶಬ್ದ ಬರ್ತದೆ. ಆದ್ದರಿಂದಾಗಿ ದೇವ ಶಬ್ದ ಆಯ್ತಪ್ಪ, ನೀವು ಯಾರನ್ನು ದೇವರು ಅಂತ ಕರಿತೀರಿ? ಅವ್ರು ಶ್ರೀಮದಾಚಾರ್ಯ ಹೇಳ್ತಾರೆ, ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ ಅಂತ ಇತ್ಯಾದಿ ನಾವು ವರ್ಣನೆ ಮಾಡಿದ್ದೇವೆ.
ನಾರಾಯಣ ಅಂತಿಕೊಂಡಂತಂದರೆ ಏನಪ್ಪ? ದೋಷರಹಿತವಾದ ಗುಣಗಳೇ ನಾರಾಯಣ. ದೋಷರಹಿತವಾದ ಗುಣನೇ ನಾರಾಯಣ. ಯಾಕಂದರೆ ಅವನಿಗೆ ಪ್ರಾಕೃತ ಶರೀರ ಇಲ್ಲ, ಅವನ ಅಪ್ರಾಕೃತ. ಪ್ರಾಕೃತ ಶರೀರ ಇಲ್ಲ ಅಂತಿಕೊಂಡಂತೇಳಿ ಅವನಿಗೆ ನಿರ್ಗುಣ ಅಂತಿಕೊಂಡಂತ ಕರೀತಾರೆ. ಪ್ರಾಕೃತ ಗುಣಗಳು ಇಲ್ಲ ಅಂತೇಳಿ ಅವನು ನಿರ್ಗುಣ ಅಂತ ಕರೀತಾರೆ. ನಿರ್ಗುಣ ಶಬ್ದ ಬಂದಿದೆ. ಆದರೆ ವೇದ ಸಾಹಿತ್ಯದಲ್ಲಿ, ಪೌರಾಣಿಕ ಸಾಹಿತ್ಯದಲ್ಲಿ ಎಲ್ಲೆಲ್ಲಿ ನಿರ್ಗುಣ ಅಂತ ಬಂದಿದೆ, ಅದರ ಜೊತೆಗೆ ಸುಗುಣವಾಚ್ಯದ ಶಬ್ದವೂ ಬಂದಿದೆ. ನಿರ್ಗುಣಂ ಗುಣಭೋಕ್ತೃಚ. ಪರಮಾತ್ಮ ನಿರ್ಗುಣನಾಗಿ ಆದರೆ ನಮ್ಮ ಗುಣಗಳನ್ನು ಸ್ವೀಕಾರ ಮಾಡ್ತಾನೆ ಅಂತಕೊಂಡಂತಕ್ಕಂಥ ಮಾತು ಕೂಡ ಬರ್ತದೆ. ಸ್ವತಂತ್ರ ನಿರ್ಗುಣ ಶಬ್ದ ಸಿಕ್ಕೋದಿಲ್ಲ. ಅದನ್ನು ಬದಿಗಿಟ್ಬಿಡೋಣ, ಇರಲಿ. ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ, ಅಶೇಷ ಗುಣೋನ್ನತ್ವಂ ನಿರ್ದೋಷಂ ಯಾವದೇವ ಹಿ ತಾವದೇವ ಈಶ್ವರೋ ನಾಮ. ದೇವರು ಅಂತ ತಿಳ್ಕೊಂಡಂತಂದರೆ ನಿರ್ದೋಷಂ, ದೋಷರಹಿತವಾದ, ಅಶೇಷ ಗುಣೋನ್ನತ್ವಂ, ಅದೇ ಅನಂತ ಗುಣಗಳಿಂದ ಸರ್ವಶ್ರೇಷ್ಠನಾದ, ಅನಂತ ಗುಣಗಳೇ, ದೋಷರಹಿತವಾದ ಅನಂತ ಗುಣಗಳೇ ಭಗವಂತ. ದೇವರು ಅಂತಂದ್ರೆ ಗುಣವುಳ್ಳವನೇ ಭಗವಂತ. ಅವನಿಗೆ ಬೇಕಾದಷ್ಟು ಹೆಸರು ಹೇಳಿ. ವಿಷ್ಣು ಅಂತ ಹೆಸರು ಹೇಳಿದ್ರೆ ಎಲ್ಲ ಕಡೆಗೆ ವ್ಯಾಪ್ತ ಅಂತ ಅನ್ನೋ ಗುಣವುಳ್ಳವನು ಅಂತ ಅರ್ಥ. ಆ ನಂತರ ವಾಸುದೇವ ಅಂತಿಕೊಂಡಂತ ಎಲ್ಲರಿಗೂ ಆಶ್ರಯ ಕೊಡ್ತಕ್ಕಂಥ ಗುಣವುಳ್ಳವನು ಅಂತ ಅರ್ಥ. ಅವನಿಗೂ ಅವನ ಗುಣಗಳಿಗೂ ಸ್ವಗತ ಭೇದ ಇಲ್ಲ. ಆದ್ದರಿಂದಾಗಿ ಗುಣಗಳಿಂದಲೇ ಭಗವಂತನನ್ನು ಗುರುತಿಸಬೇಕೇ ಹೊರತು ದೇವರು ಅಂತಿಕೊಂಡಂತ ಒಂದು ಕಲ್ಪನೆ. ಪರಮಾತ್ಮ ಹೌದು, ನಮಗೋಸ್ಕರ ಮನುಷ್ಯ ರೂಪದಿಂದ ಅಭಿವ್ಯಕ್ತನಾಗಿದ್ದಾನೆ. ಹೀಗಾಗಿ ನಾವು ಶಂಖ, ಚಕ್ರ, ಗದಾ, ಪದ್ಮ ಈ ರೂಪ ಪರಮಾತ್ಮನಿಗಿದೆ, ಇಲ್ಲ ಅಂತಿಲ್ಲ. ಆದರೆ ಇದು ಅಪ್ರಾಕೃತವಾಗಿದೆ, ಅಸೀಮಿತವಾಗಿದೆ. ಆದ್ದರಿಂದ ಗುಣಗಳೇ ಪರಮಾತ್ಮ. ಗುಣಹೀನನಾಗಿರ್ತಕ್ಕಂಥವನು ಪರಮಾತ್ಮನಾಗಿರಲಿಕ್ಕೆ ಸಾಧ್ಯವಿಲ್ಲ. ಇಲ್ಲ. ವೇದದಲ್ಲಿ ಎಲ್ಲಿ ಬಂದಿದೆ? ಈ ಪರಮಾತ್ಮನ ವರ್ಣನೆ ಪ್ರಮಾಣ ಕೊಟ್ಟಿದ್ದಾರೆ ಆಚಾರ್ಯರು. ಹೋಗಿ ಕೊಟ್ಟಿದ್ದಾರೆ. ಯಹ ಸರ್ವಜ್ಞ ಸರ್ವವಿತ, ಯಾವನು ಎಲ್ಲವನ್ನೂ ತಿಳಿದುಕೊಂಡಿದ್ದಾನೆ, ಯಾವನು ಎಲ್ಲವನ್ನೂ ಎಲ್ಲದರಲ್ಲಿಯೂ ತಾನು ಸನ್ನಿಹಿತನಾಗಿದ್ದಾನೆ. ಸರ್ವಜ್ಞನು ಅಹು ಸರ್ವವಿತ್. ಅನಂತ ಗುಣಗಳಿಂದ ಜ್ಞಾನದಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿ. ಸತ್ಯಕಾಮ ಸತ್ಯ ಸಂಕಲ್ಪ, ಉಪನಿಷತ್ತು ಹೇಳ್ತದೆ. ಇವನು ಬಯಸಿದ್ದು ಸತ್ಯವಾಗ್ತದೆ. ಇವನು ಸತ್ಯವನ್ನೇ ಬಯಸ್ತಾನೆ. ಇವನು ಮಾಡಬೇಕು ಅಂತ ಅನ್ನೋದನ್ನು ಮಾಡಿ ತೋರಿಸ್ತಾನೆ. ಅದು ಕೂಡ ಎಲ್ಲವಾಗ ಸತ್ಯವಾಗಿರ್ತದೆ. ಪರೋ ಮಾತ್ರೆಯ ತನ್ಮಾವೃದಾನ ನತೇ ಮಹಿತ್ವಂ ಅನ್ವಶ್ನುವಂತೆ. ದೇವರ ವರ್ಣನೆಗೆ ಇನ್ನೇನು ಬೇಕು ಹೇಳಿ, ಇಷ್ಟು ಪ್ರಮಾಣ ಆಚಾರ ಕೊಡ್ತಾ ಇದ್ದಾರೆ. ಯಾರು ಹೆಸರು ಇತ್ಯಾದಿಗಳಿಂದ ಮೀರಿ ನಿಂತುಕೊಂಡಿದ್ದಾನೆ, ಅದಕ್ಕಿಂತಲೂ ಸಕಲ ಜಗತ್ತಿನಲ್ಲಿ ವ್ಯಾಪ್ತವಾಗಿರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಆ ವ್ಯಕ್ತಿಯೇ ದೇವರು. ಪರೋ ಮಾತ್ರೆಯ ತನ್ಮಾವೃದಾನ ನತೇ ಮಹಿತ್ವಂ ಅನ್ವಶ್ನುವಂತಿ. ಆದರೆ ಇವನ ಮಹಿಮೆಯನ್ನು ಇನ್ನೊಬ್ಬರು ಮಾಡಲಿಕ್ಕಾಗೋದಿಲ್ಲ, ತೋರಿಸ್ಲಿಕ್ಕಾಗೋದಿಲ್ಲ. ವೇದ ಹೇಳ್ತದೆ, ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಂ
ಯಪ್ಪಾರ್ಥಿವಾನಿ ವ್ಯಮಯ ರಜಾಂಸಿ. ಪರಮಾತ್ಮನಲ್ಲಿ ಎಷ್ಟು ಗುಣಗಳಿವೆ ಅಂತಿಕೊಂಡು ಅಂತಂದರೆ ಸಂಪೂರ್ಣ ಪೃಥ್ವಿಯಲ್ಲಿ ಗಣವೈವೆಯೋ ಅವುಗಳನ್ನು ಮೀರಿ ಗುಣಗಳಿಂದ ಯುಕ್ತನಾಗಿರ್ತಕ್ಕಂಥ ವ್ಯಕ್ತಿ ಇವನು ದೇವರು. ನಿಮ್ಮ ದೇವರಿಗೆ ಹೆಸರೇನಪ್ಪ? ನಮ್ಮ ದೇವರಿಗೆ ನಾರಾಯಣ ಅಂತ ತಿಳ್ಕೊಂಡಂತೇಳಿ ಹೆಸರು. ಹಾಗಾದ್ರೆ ನಿಮ್ಮ ದೇವರು ಪ್ರಸಿದ್ಧನಲ್ಲ. ಆ ದೇವರನ್ನು ಚಿಂತನೆ ಮಾಡುವಂತ ವೇದವ್ಯಾಸರು ಹೇಳಿಲ್ಲ. ವೇದವ್ಯಾಸರು ಅಥಾತೋ ನಾರಾಯಣ ಜಿಜ್ಞಾಸ ಅಂತ ತಿಳ್ಕೊಂಡಂತೇಳಿ ಹೇಳಿದರು. ಅಥಾತೋ ನಾರಾಯಣ ಜಿಜ್ಞಾಸ ಮಾಡುವಂತ ತಿಳ್ಕೊಂಡಂತೇಳಿ ಮಧ್ವಾಚಾರ್ಯ ಎಲ್ಲಾದ್ರು ಹೇಳಿದ್ದು, ಶ್ರೀ ವೇದವ್ಯಾಸರು ಎಲ್ಲಾದ್ರು ಹೇಳಿದ್ದಾರೆ? ಬ್ರಹ್ಮಸೂತ್ರ ಹೇಳಿದೆಯಾ? ಇಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಬ್ರಹ್ಮನನ್ನು ಚಿಂತನೆ ಮಾಡಿ ಅಂತ ತಿಳ್ಕೊಂಡಂತ ಹೇಳಿ. ಹಾಗಾದ್ರೆ ಬ್ರಹ್ಮ ಯಾರು? ಯಾರಿಗೆ ಬ್ರಹ್ಮ ಅಂತ ಕರಿಬೇಕು? ಆದರೆ ನೀವು ಬ್ರಹ್ಮನನ್ನು ಮಾಡುವ ಬದಲಾಗಿ ನಾರಾಯಣಂ ಗುಣ ಸರ್ವೇ ರುದಿರ್ಣಂ ದೋಟ ವರ್ಜಿತಂ, ಬ್ರಹ್ಮನವರನ್ನ ಬದಲಾಗಿ ನಾರಾಯಣ ಅಂತಿಕೊಂಡಂತಂದಿದ್ದೀರಿ. ನಾರಾಯಣನಿಗೆ ಬ್ರಹ್ಮನಿಗೂ ಸಂಬಂಧ ಏನು? ಬ್ರಹ್ಮ ಅಂತಿಕೊಂಡಂತಂದರೆ ಜೀವ ಅಂತೂ ಅರ್ಥ ಇದೆ. ಬ್ರಹ್ಮ ಅಂತಂದರೆ ಬ್ರಾಹ್ಮಣ ಜಾತಿ ಅಂತೂ ಅರ್ಥ ಇದೆ. ಬ್ರಹ್ಮ ಅಂತಿಕೊಂಡ ಚತುರ್ಮುಖನಿಗೂ ಬ್ರಹ್ಮ ಅಂತ ಹೆಸರಿದೆ. ಬ್ರಹ್ಮ ಅಂತಂದರೆ ವೇದಗಳಿಗೂ ಬ್ರಹ್ಮ ಅಂತ ಹೆಸರಿದೆ. ಈ ರೀತಿಯಾಗಿರುವಾಗ ಬ್ರಹ್ಮ ಅಂದ್ರೆ ವಿಷ್ಣು ಜಿಜ್ಞಾಸ ಹೇಗಾಗ್ತದೆ? ನೀವೇನು ವೇದಗಳ ಪ್ರಮಾಣ ಕೊಟ್ಟರೆ, ಆದರೆ ಅದು ಬ್ರಹ್ಮನ ವರ್ಣನೆ ಹೊರತು ನಾರಾಯಣನ ವರ್ಣನೆ ಅಂತ ಹೇಗಾಗ್ತದೆ? ನಾರಾಯಣನೇ ಉಪನಿಷತ್ತು ವೇದಗಳಿಂದ ವರ್ಣಿಸಲ್ಪಡುವಂತಿದ್ದರೆ ಅಥಾತೋ ನಾರಾಯಣ ಜಿಜ್ಞಾಸ ಅಂತೇಳಿ ಸೂತ್ರ ಪ್ರಾರಂಭವಾಗಬೇಕಾಗಿತ್ತು. ಅದಕ್ಕೆ ಆಚಾರ್ಯ ಹೇಳಿದ್ರು, ಇಲ್ಲ, ಬ್ರಹ್ಮ ಅಂದರೆ ಅನಂತಗುಣ ಪರಿಪೂರ್ಣ ಅಂತ ಹೆಸರು. ಬೃಹಂತಹ ಗುಣ ಯಸ್ಮಿನ್ ಸಹ ಬ್ರಹ್ಮ. ಬೃಹತ್ ಪ್ರತಿನಿತ್ಯವೂ ಬೆಳೆತಕ್ಕಂಥ ಅನಂತವಾದ ಗುಣಗಳಿಗೆ ಬ್ರಹ್ಮ ಅಂತ ಹೆಸರು. ಆಯ್ತಪ್ಪ, ಸರಿ. ಬ್ರಹ್ಮ ಅಂತಿಕೊಂಡಂತೇಳಿ ಹೇಗೆ ಹೇಳ್ತೀರಿ? ಆ ರೀತಿಯಾಗಿರ್ತಕ್ಕಂಥ ಪ್ರಮಾಣ ಎಲ್ಲಿದೆ? ನಮ್ಮನ್ನು ಕೇಳ್ತಕ್ಕಂಥ ಜನರು ಈ ರೀತಿ ಕೇಳ್ತಾರೆ. ಇವು ನಾರಾಯಣನ ಭಕ್ತರು. ಬ್ರಹ್ಮಸೂತ್ರದಲ್ಲಿ ನಾರಾಯಣ ಹೆಸರೇ ಇಲ್ಲ. ಉಪನಿಷತ್ನಲ್ಲಿ ನಾರಾಯಣ ಉಪನಿಷತ್ತು ಅಂತಿದೆ, ನಾರಾಯಣ ಪೂರ್ವತಾಪಿನಿ ಉಪನಿಷತ್ತು ಅಂತಿದೆ. ಅಂಥ 3-4 ಸ್ಥಳ ಬಿಟ್ಟರೆ ಮತ್ತು ನಾರಾಯಣ ಅಂತ ಹೆಸರು ವೇದದಲ್ಲಿ ಸಿಗಂಗೇ ಇಲ್ಲ. ಯಾವ ವಿಧದಲ್ಲಿ ಯಾವನ ಹೆಸರಿಲ್ಲವೋ ಅವನನ್ನು ದೇವರು ಅಂತೀರಿ. ನಿಮ್ಮ ಮತವನ್ನು ನಾವು ಹೇಗೆ ನಂಬಲಿಕ್ಕಾಗ್ತದೆ? ಅಂದಾಗ ಶ್ರೀಮದಾಚಾರ್ಯರು ಉತ್ತರಿಸ್ತಾರೆ. ಏನು ಅಂತಿಕೊಂಡಂತಂದ್ರೆ, ಬ್ರಹ್ಮ ಅಂದರೆ ನಾರಾಯಣನೇ ಬ್ರಹ್ಮ. ಹೇಗೆ ಹೇಳ್ತೀರಿ? ಮಧ್ವಾಚಾರ್ಯ ಹೇಳಿದ್ದು, ವೇದವ್ಯಾಸರು ಹೇಳಿದ್ದಾರೆ. ಬ್ರಹ್ಮಸೂತ್ರದಲ್ಲಿ ಎಲ್ಲಿ ನಾರಾಯಣ ಅಂತ ಹೆಸರು ಬಂದಿದೆ? ಬಂದಿಲ್ಲಲ್ಲ. ಅರೆ, ಬ್ರಹ್ಮಸೂತ್ರ ಇದು ಒಂದು ಸೂತ್ರ ಸಾಹಿತ್ಯದ ಒಂದು ಭಾಗ. ಬ್ರಹ್ಮಸೂತ್ರದ ಮೊದಲು ಮೀಮಾಂಸಾ ಸೂತ್ರಗಳು ಅಂತ ತಿಳ್ಕೊಂಡಂತೇಳಿ 8 ಅಧ್ಯಾಯಗಳಲ್ಲಿ ಮೀಮಾಂಸಾ ಸೂತ್ರಗಳು ಅಂತ ಬಂದಿದೆ. ಅದರ ನಂತರ 4 ಅಧ್ಯಾಯಗಳಲ್ಲಿ ದೈವಿ ಮೀಮಾಂಸಾ ಸೂತ್ರಗಳು ಅಂತ ಬಂದಿವೆ. ಅದರ ನಂತರ ಬಂದಂಥದ್ದು
ಬ್ರಹ್ಮ ಮೀಮಾಂಸಾ ಸೂತ್ರ 4 ಅಧ್ಯಾಯ. ಇವುಗಳಲ್ಲಿ ಕಂಟಿನ್ಯೂಟಿ ಇದೆ. ದೈವಿ ಮೀಮಾಂಸಾದಲ್ಲಿ ಅನೇಕ ದೇವತೆಗಳ ವರ್ಣನೆಯನ್ನು ಮಾಡಿ, ದೇವತೆಗಳಲ್ಲಿ ಶ್ರೇಷ್ಠ ಯಾರು ಅಂತ ವರ್ಣನೆ ಮಾಡಿ, ಕೊನೆಗೆ ದೇವರ ಮಹಿಮೆಗಳನ್ನು ಹೇಳ್ತಾ ಕೊನೆ 2 ಸೂತ್ರಗಳನ್ನು ನೋಡಿಕೊಳ್ಳಿ. ಕೊನೆಯ ಸೂತ್ರದಲ್ಲಿ ಕೊನೆಯ ಸೂತ್ರಕ್ಕಿಂತ ಮೊದಲಿನ ಲಾಸ್ಟ್ ಬಟ್ ಒನ್ ಸೂತ್ರದಲ್ಲಿ ಹೇಳ್ತಾರೆ, ಸ ವಿಷ್ಣುರಾಹಿ, ಎಲ್ಲ ದೇವತೆಗಳನ್ನು ನೇಮನ ಮಾಡ್ತಕ್ಕಂಥವನಿಗೆ ವಿಷ್ಣು ವಿಷ್ಣು ಅಂತ ತಿಳ್ಕೊಂಡಂತೇಳಿ ಹೆಸರು. ತಂ ಬ್ರಹ್ಮೇತ್ಯಾಚಕ್ಷತೆ, ಆ ವಿಷ್ಣುವಿಗೆ ಬ್ರಹ್ಮ ಅಂತೂ ಕೂಡ ವೇದ ಸಾಹಿತ್ಯದಲ್ಲಿ ಕರೀತಾರೆ. ಅಂತ ಅಥಾತೋ ಬ್ರಹ್ಮ ಜಿಜ್ಞಾಸ, ಅಂತ ವಿಷ್ಣುವಿನ ಜಿಜ್ಞಾಸ. ಸೂತ್ರಗಳನ್ನು ಚೆನ್ನಾಗಿ ನೋಡಲ್ಲ. ದೇವಿ ಮೀಮಾಂಸಾ ಕೊನೆ 2 ಸೂತ್ರಗಳು ಸ ವಿಷ್ಣುರಾಹಿ ಅಂದರೆ ಇಲ್ಲೆಲ್ಲ ದೇವತಾ ಮೀರಿದ ಮಹಿಮೆ ಅಂತೇನು ಬಂದಿದೆ ದೇವಿ ಮೀಮಾಂಸಾ ಗ್ರಂಥದಲ್ಲಿ, ಅದಕ್ಕೆಲ್ಲೂ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿಗೆ ವಿಷ್ಣು ಅಂತ ಕರೀತಾರೆ. ಪಟ್ಟ ಇದೆ. ಆ ವಿಷ್ಣುವಿಗೆ ತಂ ಬ್ರಹ್ಮೇತ್ಯಾಚಕ್ಷತೆ, ಆ ವಿಷ್ಣುವಿಗೆ ಬ್ರಹ್ಮ ಅಂತ ಕರೀತಾರೆ. ಇಂತಹ ಅಥಾಥೋ ಬ್ರಹ್ಮ ಜಿಜ್ಞಾಸ, ಆ ವಿಷ್ಣುನು ಮೋಕ್ಷದಾಯಕನಾದ್ದರಿಂದಾಗಿ ಅತಃ ಎಲ್ಲ ಶಾಸ್ತ್ರಗಳು ಅವನನ್ನು ಸರ್ವೋತ್ತಮ ಅಂತ ಹೇಳ್ತಾ ಇವೆ. ಅಷ್ಟೇ ಅಲ್ಲ, ಅವನನ್ನು ಅಧ್ಯಯನ ಮಾಡದೆ ಹೊರತು ಪೂರ್ತಿ ಆಗುವುದಿಲ್ಲ. ಅದಕ್ಕಿಂತ ಮೊದಲು ಏನೇನು ಅಧ್ಯಯನ ಮಾಡಬೇಕು, ಅಧ್ಯಯನ ಮಾಡಿದ ನಂತರ ಅತಃ ಇದು ಅತ್ಯಂತ ಮಂಗಲಕರವಾಗಿದೆ, ಮೋಕ್ಷದಾಯಕವಾದ್ದರಿಂದಾಗಿ ಆ ವಿಷ್ಣು ಯಾವನಿಗೆ ಬ್ರಹ್ಮ ಅಂತ ಕರೀತಾರೆ ಅಂತ ವಿಷ್ಣುವಿನ ಜಿಜ್ಞಾಸ, ಅಥಾತೋ ಬ್ರಹ್ಮ ಜಿಜ್ಞಾಸ. ಆದ್ದರಿಂದಾಗಿ ಬ್ರಹ್ಮ ಅಂತ ಹೇಳ್ಕೊಂಡಂತಂದ್ರೆ ವಿಷ್ಣು ಅಂತ ಅರ್ಥ. ಸ ವಿಷ್ಣುರಾಹಿ ತಂ ಬ್ರಹ್ಮೇತ್ಯಾಚಕ್ಷತೆ ಅಂತ ಹೇಳ್ಕೊಂಡಂತ ಇಂತಹ ವಿಷ್ಣುವಿಗೆ ವೇದಗಳು ಯಹ ಸರ್ವಜ್ಞ ಸರ್ವವಿತ, ಸರ್ವಜ್ಞ ಸರ್ವವಿತ ಅಂತಕೊಂಡು ಅವನನ್ನು ಕರೀತಾರೆ. ಸತ್ಯಕಾಮ ಸತ್ಯ ಸಂಕಲ್ಪ ಅಂತ ಅವನನ್ನೇ ಕರೀತಾರೆ. ಪರಮಾತ್ರಯ ತನ್ವಾವೃಧಾನ ನತೇ ಮಹಿತ್ವಂ ಅನ್ವೇಷ್ಣುವಂತಿ, ಭೂಮಿಯಲ್ಲಿ ಎಷ್ಟು ರೀತಿಯಿಂದ ನೀನನ್ನು ಸಕಲ ಶಬ್ದಗಳಿಂದ ವರ್ಣನೆ ಮಾಡಿದರೂ ಕೂಡ ನಿನ್ನ ಮಹಿಮೆಯನ್ನು ಪೂರ್ತಿ ವರ್ಣನೆ ಮಾಡಲಿಕ್ಕಾಗೋದಿಲ್ಲ. ಪರಮಾತ್ಮ ವಿಷ್ಣು ವಿಷ್ಣೋರ್ನು ಕಂವೀರ್ಯಾಣಿ ಪ್ರವೋಚಂ, ವಿಷ್ಣು ಶಬ್ದದಿಂದಲೇ ವೇದಂ ಅಂತ ಹೇಳ್ತದೆ. ಈ ಪರಮಾತ್ಮನ ಅನೇಕ ಗುಣಗಳನ್ನು ನಾವು ವರ್ಣನೆ ಮಾಡಿದ್ದೇವೆ. ಭೂಮಿಯಲ್ಲಿದ್ದ ಧೂಳಿ ಕಣಗಳನ್ನು ಎಣಿಸಬಹುದು, ಆದರೆ ಈ ವಿಷ್ಣುವಿನ ಗುಣಗಳನ್ನು ಎಣಿಸ್ಲಿಕ್ಕಾಗೋದಿಲ್ಲ. ಬ್ರಹ್ಮಶಬ್ದವೇ ಬರಹಂತಹ ಗುಣ ಅಂತ ತಿಳ್ಕೊಂಡಂತಿದೆ. ಅಷ್ಟೇ ಅಲ್ಲ, ಸರ್ವಭೂತೇಷು ಏಮಯೋ ಬ್ರಹ್ಮೇತ್ಯಾಚಕ್ಷತೆ, ಸರ್ವದಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಇವನಿಗೇ ಬ್ರಹ್ಮ ಅಂತ ಕರೀತಾರೆ. ಹೋಗ್ಲಪ್ಪ, ದೈವಿ ಮೀಮಾಂಸಾ ಸೂತ್ರದಲ್ಲಿ ಹೇಳಿದರು, ವೇದದಲ್ಲಿ ಎಲ್ಲಾದರೂ ಬ್ರಹ್ಮನೇ ನಾರಾಯಣ ಅಂತ ಹೇಳಿದ್ದಾರೇನು ಅಂತ ಕೇಳಿದಾಗ ಆಚಾರ್ಯರು ನಾರಾಯಣ ಪೂರ್ವತಾಪಿನಿ ಉಪನಿಷತ್ತಿನ ಉದಾಹರಣೆಯನ್ನು ಕೊಡ್ತಾರೆ. ಹೌದು, ನಾರಾಯಣ ಬ್ರಹ್ಮ ಸ್ವರೂಪಿ ಅಂತ ತಿಳ್ಕೊಂಡಂಥೇಳಿ ನಾರಾಯಣ ಪೂರ್ವತಾಪಿನಿ ಉಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ಬಂದಿದೆ. ನಾರಾಯಣ ಖಲ್ವಿದಂ ಬ್ರಹ್ಮ, ನಾರಾಯಣನೇ ನಿಜವಾಗಿಯೂ ಸರ್ವಗುಣಗಳಿಂದ ಪರಿಪೂರ್ಣನಾಗಿರ್ತಕ್ಕಂಥವನು,
ಅವನೇ ಈ ಜಗತ್ತಿನಲ್ಲಿ ವ್ಯಾಪ್ತನಾಗಿರ್ತಕ್ಕಂಥವನು ಅಂತ ಸ್ಪಷ್ಟ ವರ್ಣನೆ ಬಂದಿದೆ. ಆದ್ದರಿಂದಾಗಿ ದೇವರಿಗೆ ವಿಷ್ಣು ಅಂತ ಹೆಸರು, ದೇವರಿಗೆ ನಾರಾಯಣ ಅಂತ ಹೆಸರು, ದೇವರಿಗೆ ಬ್ರಹ್ಮ ಅಂತ ಹೆಸರು. ಆದ್ದರಿಂದಾಗಿ ವಿಷ್ಣು ಸರ್ವೋತ್ತಮ ಅಂತ ತಿಳ್ಕೊಂಡಂತೇಳಿ ಒಪ್ಪಿಕೊಳ್ಬೇಕು. ವೇದದ ಮಂತ್ರ ಕೊಟ್ಟು ನಿಮಗೆ ಹೇಳಿದ್ದೇವೆ. ಅಷ್ಟೇ ಅಲ್ಲ, ಅಂಬ್ರಣಿ ಸೂಕ್ತ ಅಂತಿದೆ. ಅಂಬ್ರಣಿ ಅಂತ ತಿಳ್ಕೊಂಡ್ರೆ ಪ್ರಳಯ ಕಾಲದಲ್ಲಿ ಅಪರೂಪದಿಂದ ನೀರಿನ ರೂಪದಿಂದ ಇರತಕ್ಕಂಥ ಶ್ರೀದೇವಿ, ಮಹಾಲಕ್ಷ್ಮೀ ದೇವಿ. ಆ ಶ್ರೀದೇವಿ ಹೇಳ್ತಾಳೆ, ಯಂ ಕಾಮಯೇ ತಂತಮುಗ್ರಂ ಕೃಣೋಮಿ. ನನ್ನ ಮನಸ್ಸಿಗೆ ಬಂದರೆ ಈಗಿದ್ದ ರುದ್ರದೇವರಿಗೆ ಡಿಸ್ಮಿಸ್ ಮಾಡಿ ಬೇರೆ ರುದ್ರದೇವರನ್ನು ಆ ಸ್ಥಳದಲ್ಲಿ ನಾನು ಕೂಡಿಸ್ಬೋದು. ತಂ ಬ್ರಹ್ಮಾಣಂ, ಬ್ರಹ್ಮದೇವರ ಪದವಿಯಿಂದ ಆ ಬ್ರಹ್ಮದೇವರಿಗೆ ಪಾಪ ನಿನ್ನ ಕೆಲಸ ಮುಗೀತು ಬಾ ಅಂತಕೊಂಡು ಕರೆದು, ಆ ನಂತರ ನೀನು ಬ್ರಹ್ಮ ಪದವಿಯಲ್ಲಿ ಕೂಡುವಂತೆ ಯಾರೋ ಒಬ್ಬ ವ್ಯಕ್ತಿಯನ್ನು ನಾನು ತಂದು ಕೊಡಿಸ್ಬೋದು. ಅಷ್ಟು ಸಾಮರ್ಥ್ಯ ನನಗಿದೆ. ತಂ ಸುಮೇಧಾಂ, ಅವನಿಗೆ ಒಂದೇ ಕ್ಷಣದಲ್ಲಿ ಅಪರೋಕ್ಷ ಜ್ಞಾನಿಯನ್ನಾಗಿ ನಾನು ಮಾಡ್ಬೋದು. ಆದರೆ ಇದು ನನ್ನ ಸ್ವಂತ ಶಕ್ತಿಯಲ್ಲ. ನನಗೆ ಈ ಸಾಮರ್ಥ್ಯ ಬಂದದ್ದು, ನನಗೆ ಈ ವೈಶಿಷ್ಟ್ಯ ಬಂದದ್ದು ಮಮ ಯೋನಿ ಅಪ್ಸ್ವಾಂತ ಸಮುದ್ರೇ. ನನ್ನ ಈ ಸಾಮರ್ಥ್ಯಕ್ಕೆ ಕಾರಣನಾಗಿರ್ತಕ್ಕಂಥ ವ್ಯಕ್ತಿ ಆಳವಾದ ಸಮುದ್ರದಲ್ಲಿ ಶೇಷದೇವರ ಮೇಲೆ ಮಲ್ಕೊಂಡಿದ್ದಾನೆ. ನೀರಿನಲ್ಲಿ ಶೇಷದೇವರ ಮೇಲೆ ಮಲಗಿಕೊಂಡಿದ್ದಾನೆ ಅಂತನ್ನುವ ಲಿಂಗ ಅಂದರೆ ಯುಕ್ತಿ. ಆ ಯುಕ್ತಿಯ ಮುಖಾಂತರ, ಆ ಹೇತುವಿನ ಮುಖಾಂತರ ಇಲ್ಲಿ ಹೇಳ್ತಕ್ಕಂಥ ಮಹಾಲಕ್ಷ್ಮೀ ದೇವಿಗೆ ಸಾಮರ್ಥ್ಯವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ವಿಷ್ಣು ಅಂತ ಹೆಸರಾಗ್ತದೆ. ಯಾಕಂದರೆ ಸಮುದ್ರದಲ್ಲಿರ್ತಕ್ಕಂಥವನು ಶಿವ ಅಂತೂ ಅಲ್ಲ, ರುದ್ರದೇವರು ಅಂತಲ್ಲ, ಅವರು ಕೈಲಾಸದಲ್ಲಿದ್ದಾರೆ. ಬ್ರಹ್ಮ ಕಮಲದ ಮೇಲಿದ್ದಾನೆ. ಸಮುದ್ರದ ಆಳದಲ್ಲಿ, ಶುದ್ಧೋದಕದಲ್ಲಿ ಸರ್ಪದ ಮೇಲೆ ಮಲೆಕೊಂಡಿರ್ತಕ್ಕಂಥ ವ್ಯಕ್ತಿ ಅಂತಿಕೊಂಡಂತಾನಿದ್ದಾನೆ. ಆ ಸಮುದ್ರ ಶಾಹಿ ಅಂತಕ್ಕಂಥ ಯುಕ್ತಿಯಿಂದ, ಲಿಂಗದಿಂದ ವಿಷ್ಣುವೇ ಸರ್ವೋತ್ತಮ ಅಂತಿಕೊಂಡಂತನ್ನುವ ವಿವರಣೆ ಆಚಾರ್ಯರು ತೋರಿಸಿಕೊಟ್ಟಿದ್ದರಿಂದಾಗಿ ಆಚಾರ್ಯರ ಅಪಥ ಕೇವಲ ಇನ್ನು ಪುರಾಣಗಳೇ ಬೇಕಾದಷ್ಟು ಉದಾಹರಣೆ ಕೊಡ್ತಾರೆ. ಸಂಪೂರ್ಣ ವೇದಗಳಲ್ಲಿ ಇರತಕ್ಕಂಥ ಪ್ರತಿಯೊಂದು ಶಬ್ದವು ಭಗವಂತನ ವರ್ಣನೆ ಮಾಡ್ತವೆ. ಸರ್ವೇ ವೇದ ಯತ್ ಪ್ರಥಮಾಮನಂತೆ, ಯಾವನನ್ನೇ ಸಕಲ ವೇದಗಳು ವರ್ಣನೆ ಮಾಡ್ತವೆ ಅಂತ ಹೇಳಿದ ಮೇಲೆ ವೇದೋದಿತನಾದ ವಿಷ್ಣುವಿನ ಬಗ್ಗೆ ಆಚಾರ್ಯರು ಅವನನ್ನು ದೇವರು ಅಂತ ಕರೆದಾಗ ಆಚಾರ್ಯರು ಕೇವಲ ಪೌರಾಣಿಕರು ಹೇಗಾಗ್ತಾರೆ? ಆಚಾರ್ಯರ ಮತ ಇದು ಉಪನಿಷತ್ ಮತ, ವೇದದ ಮತ, ಇದರ ಜೊತೆಗೆ ಪುರಾಣದ ಮತವೂ ಕೂಡ ಹೌದು. ಈಗ ಪುರಾಣ ಅಂತ ತಗೊಂಡಂತೆ ವೇದವ್ಯಾಸ ದೇವರು ಬರೆದದ್ದು, ಅದನ್ನು ಬದಿಗೆ ಸರಿಸ್ಲಿಕ್ಕೆ ಆಗ್ತದೆಯಾ? ಅದು ಬೇಡ, ಪ್ರಮಾಣ ಇಲ್ಲ ಅಂತ ಹೇಳಿಕ್ಕೆ ಆಗ್ತದೆಯಾ? ವೇದಗಳು ನಿತ್ಯ ಆದರೆ ಈ ಪುರಾಣಗಳು ಪ್ರವಾಹತಃ ನಿತ್ಯ. ಅದರಿಂದಾಗಿ ವೇದಗಳ ಪ್ರಮಾಣಗಳನ್ನು ಕೊಟ್ಟು ಅದರ ಜೊತೆಯಲ್ಲಿ ಯುಕ್ತಿಯನ್ನು ಸಾಧಿಸುವುದಕ್ಕೋಸ್ಕರ ವೇದ ಪ್ರಮಾಣದ ಜೊತೆಯಲ್ಲಿ ಪುರಾಣ ಪ್ರಮಾಣಗಳನ್ನು ಕೊಟ್ಟಿದ್ದರಿಂದಾಗಿ ಅಧಿಕಸ್ಯ ಅಧಿಕಂ ಫಲಂ ಅಂತಿಕೊಂಡಂತೇಳಿ ಇನ್ನೊರು ಹೇಳಿದ ಮಾತು ಸತ್ಯವಾಯಿತು. ಆದ್ದರಿಂದಾಗಿ ಸಕಲ ವೇದಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಬ್ರಹ್ಮ ಅಲ್ಲ, ವಿಷ್ಣು ನಾರಾಯಣ. ಇನ್ನು ಹೆಚ್ಚಿನ ಪ್ರಮಾಣ ಏನು ಬೇಕು?
ಇದೆಲ್ಲ ಸರಿ. ಹಾಗಾದರೆ ನೀವು ಚತುರ್ಮುಖ ಬ್ರಹ್ಮನನ್ನು ಒಪ್ಪೋದಿಲ್ಲೇನು? ವಾಯುದೇವರನ್ನು ಒಪ್ಪೋದಿಲ್ಲೇನು? ಇಂದ್ರನನ್ನು ಒಪ್ಪೋದಿಲ್ಲೇನು? ವರುಣನನ್ನು ಒಪ್ಪೋದಿಲ್ಲೇನು? ಅಗ್ನಿಯನ್ನು ಒಪ್ಪೋದಿಲ್ಲೇನು? ಒಪ್ತೇವೆ. ಒಪ್ಪಿದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸ್ತೋತ್ರಗಳು ಕೂಡ ಇದು ವಿಷ್ಣು ಪರಬೇಕಾಗಬೇಕು. ಸರ್ವೇ ವೇದ ಯತ್ವಾಮನಂತೆ ಅಂತ ಆಗಬೇಕು. ಭಗವದ್ಗೀತೆಯಲ್ಲಿ ವೇದೇಶ ಸರ್ವೇ ರಹಮೇ ವೇದ್ಯ ಅಂತ ತಿಳ್ಕೊಂಡು ಅಂತೇಳಿ ಕೃಷ್ಣ ಸುಳ್ಳ್ಯಾಕೆ ಹೇಳಬೇಕು? ವೇದದಲ್ಲಿ ವಿಷ್ಣುವಿನ ಸೂಕ್ತ ಸಿಗೋದು 4-5 ಅಷ್ಟೇ. 4-5 ವಿಷ್ಣುವಿನ ಸೂಕ್ತ ಬಿಟ್ಟರೆ ವೇದದಲ್ಲಿ ಹೆಚ್ಚಿಗೆ ವಿಷ್ಣು ಸೂಕ್ತ ಸಿಗೋದಿಲ್ಲ. ನಾರಾಯಣ ಉಪನಿಷತ್ತು ಅವುಗಳನ್ನು ಬಿಟ್ಟರೆ ಬೇರೆ, ಅದಕ್ಕೆ ಬೇರೆ 100 ಉಪನಿಷತ್ತುಗಳಲ್ಲಿ ನಾರಾಯಣ ಇಲ್ಲ. ಅಗ್ನಿ ಇಂದ್ರನಿಗೆ 100,000 ಸೂಕ್ತಗಳಿವೆ, ಋಕ್ಕಗಳಿವೆ. ನಿಮ್ಮ ವಿಷ್ಣುವಿಗೆ ಎಷ್ಟು ಸೂಕ್ತ ಇದೆ? ಇಲ್ಲಲ್ಲ. ಅವನನ್ನು ಸರ್ವವೇದ ಎಲ್ಲ ವೇದಗಳಿಂದ ಪ್ರತಿಪಾದ್ಯ ಅಂತ ಹೇಗೆ ಹೇಳ್ತೀರಿ? ಸರ್ವೇ ವೇದ ಯತ್ಪವಾಮನಂತೆ ಅಂತನ್ನುವ ವೇದಮಂತ ಸುಳ್ಳಾಗ್ತದಲ್ಲ. ಸರ್ವೇಶ್ ವೇದೇಶ್ ಸರ್ವೇ ರಹಮೇವ ವೇದ್ಯ ಅಂತೇಳಿ ಕೃಷ್ಣನು ಸುಳ್ಳು ಹೇಳ್ದಂಗೆ ಆಯ್ತಲ್ಲ. ಅಂತಂದರೆ ಅದಕ್ಕೆ ವೇದವೇ ಉತ್ತರ ಕೊಡ್ತದೆ. ವೇದ ಏನು ಉತ್ತರ ಕೊಡ್ತದೆ? ಸರ್ವೇ ಏಕಂ ಸದ್ವಿಪ್ರಾ ಭವಂತಿ. ಪರಮ ಮುಖ್ಯ ವೃತ್ತಿಯಿಂದ ಇಂದ್ರ ಅಗ್ನಿ ಎಲ್ಲಾದ ಹೆಸರುಗಳು ಕೂಡ ಪರಮಾತ್ಮನ ಹೆಸರುಗಳು. ಮತ್ತೆ ಇವರಿಗೆಲ್ಲ ಯಾಕೆ ಬಂತು? ಹೌದು, ಅಪ್ಪನ ಹೆಸರು ಅಜ್ಜನ ಹೆಸರು ಮೊಮ್ಮಕ್ಕಳಿಗೆ ಇಟ್ಟಂತೆ ಇಡ್ತಾರೆ. ಎಲ್ಲ ಶಬ್ದಗಳು ಪರಮಾತ್ಮ ವಾಚೆ ಆದ್ಮೇಲೆ ಬ್ರಹ್ಮದೇವರಿಗೂ ಬ್ರಹ್ಮ ಅಂತ ಹೆಸರಿಡಬೇಕಾಯ್ತು. ಇದರರ್ಥ ಶ್ರೀಮದ್ ಆಚಾರ್ಯರು ವಿಷ್ಣು ಮಾತ್ರ ಒಪ್ಪತಕ್ಕಂಥ ಉಳಿದ ದೇವತೆಗಳನ್ನು ತಿರಸ್ಕಾರ ಮಾಡ್ತಕ್ಕಂಥ ತಿಳ್ಕೊಳ್ಬೇಡಿ. ಉಳಿದ ದೇವತೆಗಳನ್ನೂ ಒಪ್ತೇವೆ ನಾವು, ಅವರ ಅನುಗ್ರಹವೂ ನಾವು ಬೇಕು. ಆದರೆ ಅವರು ಸ್ವತಂತ್ರರಲ್ಲ, ಅವರು ಅಸ್ವತಂತ್ರರು. ಅಗ್ರಣೀತ್ವಾತ್ ಅಗ್ರಗಮ್ಯತ್ವಾತ್ ಅಗ್ನಿ ಪರಮಾತ್ಮ. ಪ್ರಳಯ ಕಾಲದಲ್ಲಿ ಒಬ್ಬನೇ ಅಗ್ರೇ ಸ್ಥಿತತ್ವಾತ್, ಅವನೊಬ್ಬನೇ ಆ ಕಾಲದಲ್ಲಿದ್ದ, ಉಳಿದವರೆಲ್ಲ ನಿಶ್ಚೇಷ್ಟರಾಗಿದ್ದರು. ಎಚ್ಚರವಾಗಿರ್ತಕ್ಕಂಥವನು, ಕ್ರಿಯಾಶೀಲನಾಗಿರ್ತಕ್ಕಂಥವನು ಒಬ್ಬನೇ. ಅವನ ಹೆಸರನ್ನು ಅಗ್ನಿ ದೇವತೆಗೆ, ವರುಣ ದೇವತೆಗೆ, ಇಂದ್ರ ದೇವತೆಗೆ ಇಟ್ಟಿದ್ದಾರೆ. ಆದ್ದರಿಂದಾಗಿ ವೇದಗಳ ಸಾಮಾನ್ಯ ಅರ್ಥದ ಪ್ರಕಾರ ಅಗ್ನಿ ಇಂದ್ರ, ಅದಕ್ಕೆ ಅಗ್ನಿ ಸೂಕ್ತ, ಇಂದ್ರ ಸೂಕ್ತ, ಅವರು ವರ್ಣನೆ ಇದೆ ಅಂತ ತಿಳ್ಕೊಳ್ಳಿ. ಆದರೆ ಆ ಗುಣಗಳು ಪರಿಪೂರ್ಣವಾಗಿ ಪರಮಾತ್ಮನಲ್ಲೇ ಇರೋದರಿಂದಾಗಿ ಏಕಂ ಸದ್ವಿಪ್ರಾ ಬಹುಧಾ ಭವಂತಿ ಅಂತ ಕೊಂಡಂತ ಉಪನಿಷತ್ತಿನ ವಚನ ಬಂತು. ಸರ್ವೇ ವೇದ ತ್ವದಮಾಮನಂತಿ ಅಂತ ಅನ್ನುವ ವಾಕ್ಯ ಬಂತು. ವೇದೇಶ ಸರ್ವೇ ರಹಮೇವ ವೇದ್ಯ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಹೇಳಿದ. ಮುಖ್ಯ ವೃತ್ತಿ, ಪರಮ ಮುಖ್ಯ ವೃತ್ತಿ. ಅದಕ್ಕೋಸ್ಕರ ಆಚಾರ್ಯರು ಅದನ್ನು ತಿಳಿಸಿ ಹೇಳೋದಕ್ಕೋಸ್ಕರ ವೇದಗಳಿಗೆ 3 ಅರ್ಥ ಇವೆ ಅಂತ ತಿಳ್ಕೊಂಡಂತ ಹೇಳಿದರು. ಅಗ್ನಿ ಅಂತ ತಿಳ್ಕೊಂಡಂತೇಳಿ ನಾವು ಉರಿಸಿದ ಬೆಂಕಿಯಲ್ಲಿ ಆವಾಹನ ಮಾಡಿದಾಗ ಅಗ್ನಿದೇವತೆ ಅಲ್ಲಿಗೆ ಬರ್ತಾನೆ. ಅದರ ಜೊತೆಗೆ ಅವನ ಅಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನೂ ಬರ್ತಾನೆ. ನಮ್ಮ
ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನು ಅಗ್ನಿ ಶಬ್ದವಾಚ್ಯನಾಗಿದ್ದಾನೆ. ಆದ್ದರಿಂದಾಗಿ ಅಗ್ನಿ ಶಬ್ದದಿಂದ ಪರಮ ಮುಖ್ಯ ವೃತ್ತಿಯಿಂದ ಹಾಗ್ಯಾಗಾಗ್ತದೆ? ಒಬ್ಬನ ಹೆಸರೇ ಅನೇಕ ಮಂದಿಗೆ ಹೇಗಾಗ್ತದೆ? ಹೇಗಾಗ್ತದೆ? ನಿಮಗೆ ವಿದ್ವಾನ್ ಅಂತ ಕರಿತೇವೆ. ತಿಳಿದವನು ಅಂತ ಅರ್ಥ. SSC ಇರ್ತಕ್ಕಂಥ ಪುಸ್ತಕಗಳನ್ನು ತಿಳಿದವನು ವಿದ್ವಾನ್. ಆನಂತರ ಗ್ರ್ಯಾಜುಯೇಷನ್ವರೆಗೂ ತಿಳಿದುಕೊಂಡಿರ್ತಕ್ಕಂಥವನು ಅವನು ವಿದ್ವಾನ್. ಯಾಕೆ ಇವನು ಎಷ್ಟು ತಿಳಿದುಕೊಂಡಿದ್ದಾನೆ? ಅವನಕ್ಕಿಂತ ಹೆಚ್ಚು ಅವನು ತಿಳಿದುಕೊಂಡಿದ್ದಾನೆ. ಆನಂತರ ಆ ಟೆಕ್ಸ್ಟ್ ಪುಸ್ತಕ ಬರೆದವನು ಕೂಡ ವಿದ್ವಾನ್. ಅವನಿಗೆ ಉಪದೇಶ ಮಾಡಿದ ಗುರುಗಳು ವಿದ್ವಾನ್. ಆ ಗುರುಗಳಿಗೆ ಅನುಗ್ರಹ ಮಾಡಿದ ದೇವತೆಗಳು ವಿದ್ವಾನ್. ಕೊನೆಗೆ ಅವರೆಲ್ಲರನ್ನು ಹುಟ್ಟಿಸಿರ್ತಕ್ಕಂಥ ವ್ಯಕ್ತಿ ವಿದ್ವಾನ್ ಶಬ್ದ ಪರಮಾತ್ಮನಲ್ಲಿ ಪರಮ ಮುಖ್ಯ ವೃತ್ತಿಯಿಂದ ಅವನಾಗ್ತಾನೆ. ಸಭೆಯಲ್ಲಿ ಸ್ವಾಮಿಗಳು ಇರ್ತಾರೆ. ಈಗ ಇಂಥ ವಿದ್ವಾಂಸರು ಪ್ರವಚನ ಮಾಡ್ತಾರೆ ಅಂತ ಕೂಡ ಅನೌನ್ಸ್ ಮಾಡ್ತಾರೆ. ಅವಾಗ ಮಠದ ಪಂಡಿತರು ಬಂದು ಪ್ರವಚನ ಮಾಡ್ತಾರೆ. ಹಾಗಾದರೆ ಇವರು ವಿದ್ವಾಂಸರಾಗಿದ್ದರೆ ಸ್ವಾಮಿಗಳು ವಿದ್ವಾಂಸರಲ್ಲೇನು? ಇವಳಿಗೆ ವಿದ್ವಾಂಸರು ಅಂತ ಯಾಕೆ ಕರೆದರು ಅಂತಂದರೆ ಇವನು ಎಷ್ಟು ತಿಳಿದಿದ್ದಾನೆ ಅಷ್ಟು ವಿಷಯದಲ್ಲಿ ಅವರು ವಿದ್ವಾಂಸ. ಸ್ವಾಮಿಗಳು ಅವನಿಗಿಂತ 100 ಪಟ್ಟು ತಿಳಿದಿದ್ದಾರೆ, ಅವರು ವಿದ್ವಾಂಸರು. ಆದ್ದರಿಂದಾಗಿ ಅಗ್ನಿ, ವರುಣ, ರುದ್ರ, ವಾಯು ಇವೆಲ್ಲ ಶಬ್ದಗಳು ಪರಮಾತ್ಮ ವಾಚ್ಯೇ ಹೊರತು ಪರಮ ಮುಖ್ಯ ವೃತ್ತಿಯಿಂದ. ಯಾಕೆಂದರೆ ಶಬ್ದ ಪ್ರವೃತ್ತಿಗೆ ನಿಮಿತ್ತನಾದವನು ಭಗವಂತ. ಆ ಶಬ್ದ ಜಗತ್ತಿಗೆ ಬಂದದ್ದು ದೇವರಿಂದಲೇ. ಅಗ್ನಿ ಅಗ್ರಗಮನ, ಅದರಿಂದ ಅಗ್ನಿ. ಅಗ್ರಣಿ ಅಗ್ನಿ, ಅಗಮನಯತೀತು ಅಗ್ನಿ. ಸ್ವತಂತ್ರವಾಗಿ ಸರ್ವೋತ್ತಮನಾದವನು, ಸ್ವತಂತ್ರವಾಗಿ ಪ್ರೇರಕನು, ಸ್ವತಂತ್ರವಾಗಿ ಯಾವನು ಜಡವನ್ನು ಮುಂದುವರಿಸಿಕೊಂಡು ಕರ್ಕೊಂಡು ಹೋಗ್ತಕ್ಕಂಥವನು ಇವನು ಪರಮಾತ್ಮ ಮೊದಲು. ಆನಂತರ ಅವನ ಅಧೀನ ದೇವತೆಗಳು. ಆದ್ದರಿಂದಾಗಿ ಪರಮ ಮುಖ್ಯ ವೃತ್ತಿಯಿಂದ ಸಕಲ ವೇದಗಳಿಂದಲೂ ಕೂಡ ಪರಮಾತ್ಮನೇ ಹೇಳಲ್ಪಡ್ತಾನೆ. ಜೊತೆ ಅಗ್ನಿ ಮೊದಲಾದ ದೇವತೆಗಳು ಹೇಳಲ್ಪಡ್ತಾರೆ. ಅಲ್ಲೇನು ಯಾವ ಬಾಧೆ ಬರೋದಿಲ್ಲ. ಅಪೌರುಷೇಯವಾದ ವೇದದಲ್ಲಿ ವಿಶ್ವಾಮಿತ್ರ ಅಂತ ಹೆಸರು ಬರ್ತದೆ. ವಿಶ್ವಾಮಿತ್ರನಿಗಿಂತ ಮೊದಲು ವೇದ ಇಲ್ಲ ಅಂತ ಹೇಳ್ತಾರೆ. ವಿಶ್ವಸ್ಯ ಮಿತ್ರ ಮೊದಲು ಪರಮಾತ್ಮನೇ, ಅವನ ಹೆಸರು ವಿಶ್ವಾಮಿತ್ರನಿಗೆ ಬಂತಷ್ಟೆ. ಅದೆಲ್ಲ ಸರಿ, ಎಲ್ಲೂ ಭಗವದ್ವಾಚಿಯಾಗಿದ್ದರೆ ವೇದದಲ್ಲಿ ಅಹರಹ ಸಂಧ್ಯಾಂ ಉಪಾಸೀತ, ಹಗಲು ಮಧ್ಯಾಹ್ನ ರಾತ್ರಿ ಸಂಧ್ಯಾ ವಂದನೆ ಮಾಡಬೇಕು ಅಂತಿದೆ. ಇಲ್ಲಿ ಭಗವಂತನ ವರ್ಣನೆಯಲ್ಲಿ ಬಂತು. ಈ ಭಾಗದಲ್ಲಿ ಭಗವಂತನ ವರ್ಣನೆ ಬಂದಿಲ್ಲ. ವೇದದಲ್ಲಿ ಹೇಳ್ತಾರೆ ನ ಫಲಾಂಡುಂ ಭಕ್ಷೇತ, ಈರುಳ್ಳಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಇದು ಭಗವಂತನ ವರ್ಣನೆ ಏನು? ಮತ್ತು ವೇದದಲ್ಲಿ ಎಲ್ಲ ಇದು ರೀತಿಯಾಗಿ ಬಂತು ಅಂತೆಲ್ಲ. ಅದಕ್ಕೆ ಆಚಾರ್ಯರು ಅದಕ್ಕೂ ಉತ್ತರವನ್ನು ಕೊಡ್ತಾರೆ. ಈ ಎಲ್ಲ ಕ್ರಿಯೆಗಳು ಏನು ಹೇಳಲ್ಪಟ್ಟಿವೆ ಅದು ಭಗವಂತನ ಪ್ರೀತಿಗೋಸ್ಕರ. ಉದ್ದೇಶ ಭಗವಂತನಾದ್ದರಿಂದಾಗಿ ವಿಧಿವಾಕ್ಯಗಳು ಕೂಡ, ನಿಷೇಧ ವಾಕ್ಯಗಳು ಸಹಿತ ಇವು ಭಗವದ್ವಾಚಿಯೇ ಆಗಿವೆ. ಯಾಕೆ? ಎಷ್ಟೆಷ್ಟು ವಿಧಿ ನಿಷೇಧಗಳಿವೆ. ಸಂಧ್ಯಾವನ ಮಾಡು, ದೇವ್ರ ಪೂಜೆ ಮಾಡು, ಹಾಗೆ ಮಾಡು, ಹೀಗೆ ಮಾಡು, ಎಲ್ಲ ಆ ಭಗವಂತನ ಪ್ರೀತಿಯನ್ನು ಸಂಪಾದಿಸುವುದರಲ್ಲಿ, ಅವನ ಅನುಗ್ರಹ ಸಂಪಾದಿಸುವುದರಲ್ಲಿಯೇ ಅವುಗಳ ಅರ್ಥದ ಸಮಾಪ್ತಿ ಆಗ್ತದೆ. ಆದ್ದರಿಂದಾಗಿ ವಿಧಿ ನಿಷೇಧಗಳಾಗಿರಲಿ,
ಮತ್ತು ಅಗ್ನಿ ಮೊದಲಾಗಿರ್ತಕ್ಕಂಥ ದೇವತಾವಾಚಿ ಆಗಿರ್ತಕ್ಕಂಥ ವಾಕ್ಯಗಳಿರಲಿ, ಇವೆಲ್ಲವೂ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಭಗವದ್ವಾಚ್ಯೇ ಆಗಿವೆ. ಆದ್ದರಿಂದಾಗಿ ಸರ್ವೇ ವೇದ ಯತ್ ಪದ್ಮಾಮನಂತಿ ಏಕಂ ಸದ್ಭಿಪ್ರಾಯ ಬಹುಧಾ ಭವದಂತಿ. ಭಗವದ್ಗೀತೆಯಲ್ಲಿ ಬಂದಿರತಕ್ಕಂಥ ವೇದೇಶ್ಚ ಸರ್ವೇರಹಮೇವ ವೇದ್ಯ, ಈ ಮಾತು ಅತಿ ಸ್ಪಷ್ಟವಾಗಿ ಸಿದ್ಧವಾಗುತ್ತದೆ. ಆದ್ದರಿಂದಾಗಿ ವೇದ ಮಂತ್ರಗಳಿಂದ ಅಷ್ಟೇ ಅಲ್ಲ, ಯುಕ್ತಿಗಳಿಂದ ಇತ್ಯಾದಿಗಳಿಂದಲೂ ಸಹಿತ ಪರಮಾತ್ಮನೇ ಉದ್ದಿಷ್ಟನಾಗಿದ್ದಾನೆ, ಪರಮಾತ್ಮನೇ ವಾಚಿಯಾಗಿದ್ದಾನೆ. ಆದ್ದರಿಂದಾಗಿ ವೇದದಲ್ಲಿ ಹೇಳ್ತಕ್ಕಂಥ ಪರಮಾತ್ಮನನ್ನೇ ಹೇಳಿದ್ದಾರೆ, ವೇದದಲ್ಲಿ ಬ್ರಹ್ಮನ ಹೇಳಿದ್ದಾರೆ, ಮಧ್ವಾಚಾರ್ಯರು ನಾರಾಯಣನ ಹೇಳಿದ್ದಾರೆ, ಬೇರೆ ಬೇರೆ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಡಿ. ವೇದದಲ್ಲಿ ನಿರ್ಗುಣ ಅಂತ ಹೇಳಿದ್ದಾರೆ, ಹೌದು, ಪರಮಾತ್ಮನ ಪ್ರಾಕೃತ ಗುಣ ಇಲ್ಲ, ಅದರಿಂದ ನಿರ್ಗುಣ. ಇನ್ನೊಂದು ಕಡೆಯಲ್ಲಿ ವ್ಯಾಪ್ತ ಸರ್ವತ್ರ ವಿಶ್ವಂ ವಿಷ್ಣು ಷಟ್ಕಾರ, ಅವನ ವರ್ಣಗುಣಗಳ ವರ್ಣನೆ ಬರ್ತದೆ. ಆ ರೀತಿಯಾದ ಗುಣಗಳ ಉಳ್ಳವನು ಪರಮಾತ್ಮನೇ ಆಗಿದ್ದಾನೆ ಅಂತಕ್ಕಂಥ ದೇವರ ಬಗ್ಗೆ ಸರಿಯಾದ ಕಾನ್ಸೆಪ್ಟನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಇದು ಶ್ರೀಮದಾಚಾರ್ಯರ ಕೊಡುಗೆ. ಅಲ್ಲಿಯವರೆಗೂ ದೇವರ ಬಗ್ಗೆ ಸರಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಕೊಡಲಿಲ್ಲ. ವಿಷ್ಣು ಸರ್ವೋತ್ತಮತ್ವ ಅಂತ ಹೇಳುವ ರಾಮಾನುಜರು ಸಹಿತ ಸಾಮಾನ್ಯ ಮಾನವರು ಕೂಡ ಭಗವಂತನ ಒಂದು ತುಣುಕು ಅಂತ ಹೇಳಿದರು. ಇಬ್ಬರಲ್ಲಿ ಅತ್ಯಂತ ಭೇದವನ್ನು ಹೇಳಲಿಲ್ಲ. ಅವರು ಅಭಿನ್ನ ನಿಮಿತ್ತೋಪಾದನಕತ್ವವನ್ನು ಪರಮಾತ್ಮನಲ್ಲಿ ಹೇಳ್ತಾರೆ. ಪರಮಾತ್ಮ ನಿಮಿತ್ತನೂ ಹೌದು, ಉಪಾದಾನನೂ ಹೌದು. ಅವನೇ ಮನುಷ್ಯ ರೂಪದಿಂದ ಜಗತ್ತಿನ ರೂಪದಿಂದ ಒಂದು ಭಾಗದಿಂದ ಆಗಿ ಬರ್ತಾನೆ, ಒಂದು ಭಾಗದಿಂದ ಪರಮಾತ್ಮನಾಗಿರ್ತಾನೆ. ಸದೈವ ಸೌಮ್ಯದ ಮಗ್ರ ಆಸೀತ್ ಅಂತನ್ನೋದನ್ನು ಇಟ್ಟುಕೊಂಡು ಹೇಳ್ತಾರೆ. ಒಬ್ಬನೇ ಇದ್ದ ಅಂದ್ರೆ ಅರ್ಥವೇನು? ಉಳಿದವರು ಅರ್ಥ ಮಾಡ್ಲಿಕ್ಕೆ ಆಗಲಿಲ್ಲ. ಆಚಾರ್ಯ ಹೇಳ್ತಾ ಇದ್ದಾರೆ, ಒಬ್ಬನೇ ಇದ್ದ ಅಂತ ತಿಳ್ಕೊಂಡಂತಂದ್ರೆ ಅವನೊಬ್ಬನೇ ಸ್ವತಂತ್ರನಾಗಿದ್ದ. ಅಸ್ವತಂತ್ರನಾಗಿರ್ತಕ್ಕಂಥ ಉಳಿದವರು ಇದ್ರು ಅನ್ನುವ ಅರ್ಥವನ್ನು ಹೇಳಿ ನಮ್ಮ ಮೇಲೆ ಪರಮ ಉಪಕಾರ ಮಾಡಿರ್ತಕ್ಕಂಥವ್ರು ಮಧ್ವಾಚಾರ್ಯ. ದೇವರ ಬಗ್ಗೆ ಸರಿಯಾದ ಕಾನ್ಸೆಪ್ಟನ್ನು ವೇದಗಳಿಂದ, ಉಪನಿಷತ್ತುಗಳಿಂದ, ಪುರಾಣಗಳಿಂದ, ಯುಕ್ತಿಗಳಿಂದ ಎಲ್ಲ ರೀತಿಯಿಂದಲೂ ಸಾಧಿಸಿ ತೋರಿಸಿರ್ತಕ್ಕಂಥ ಮಧ್ವಾಚಾರ್ಯರ ಉಪಕಾರ ನಾವು ಎಂದಿಗೂ ಮರೀಲಿಕ್ಕಾಗೋದಿಲ್ಲ. ಇನ್ನು ದೇವರ ಬಗ್ಗೆ ಮಧ್ವಾಚಾರ್ಯ ಕೊಟ್ಟಿರ್ತಕ್ಕಂಥ ಇನ್ನೊಂದು ವಿಶಿಷ್ಟತೆ ಏನು ಅಂತ ತಿಳ್ಕೊಂಡಂತಂದ್ರೆ, ಉಳಿದವರೆಲ್ಲರೂ ಭಗವಂತನ ವಿಷಯದಲ್ಲಿ ಕೆಲವರು ಒಪ್ಪೋದಿಲ್ಲ, ಕೆಲವರು ಅರ್ಧ ಒಪ್ತಾರೆ. ಆದರೆ ಹೆಚ್ಚಿನ ಆಸ್ತಿಕ ಸಿದ್ಧಾಂತಗಳು ಪರಮಾತ್ಮನಿಗೆ ಸೃಷ್ಟಿ, ಸ್ಥಿತಿ, ಲಯ ಇವುಗಳನ್ನು ಮಾಡ್ತಕ್ಕಂಥವನು ಪರಮಾತ್ಮ ಅಂತ ಇಷ್ಟೇ ಹೇಳ್ತಾರೆ. ಸೃಷ್ಟಿಯನ್ನು ಮಾಡ್ತಾನೆ, ಸ್ಥಿತಿಯನ್ನು ಮಾಡ್ತಾನೆ, ಲಯವನ್ನು ಮಾಡ್ತಾನೆ. ಅಲ್ರಿ, ಮಗನನ್ನು ಹುಟ್ಟಿಸಿ, ಮಗನನ್ನು ಬೆಳೆಸಿ, ಅವನನ್ನು ಕೊಂದು ಬಿಟ್ರೆ ಅವನ ಅಪ್ಪ ಅಂತ ಅನ್ಸ್ಕೊಳ್ತಾನೆ. ಪರಮಾತ್ಮ ಇಷ್ಟು ಕ್ರೂರೇನ್ರಿ, ಸಂಹಾರ ಮಾಡ್ತಕ್ಕಂಥವನಿಗೂ ಕೂಡ ಎಂಥ ಹಿಂಸಾ ಪ್ರವೃತ್ತಿ ಇರ್ತಕ್ಕಂಥವನಿಗೆ ದೇವರಂತ ಯಾಕೆ ಕರಿಬೇಕು? ತ್ವಮೇವ ಮಾತಾ ಪಿತಾ ತ್ವಮೇವ ಅಂತಕೊಂಡು ಹೊಗಳ್ತೀವಲ್ಲ. ಯಾವನು ಹುಟ್ಟಿಸ್ತಾನೆ, ಬೆಳೆಸ್ತಾನೆ, ಸಂಹಾರವನ್ನು ಮಾಡ್ತಾನೆ.
ಎಲ್ಲರೂ ಇದೇ ರೀತಿ ಅರ್ಥ ಮಾಡೋದು. ನಾಶಪಡಿಸ್ತಾನೆ ಅಂತ ತಿಳ್ಕೊಂಡಂತೇಳಿ ಇಲ್ಲ, ದೇವರು ನಾಶಪಡಿಸುವುದಿಲ್ಲ. ಯಾಕೆಂದರೆ ಜೀವ ನಾಶ ಆಗೋದಿಲ್ಲ. ಅಚಿಂತ್ಯಾದ ಸಮರ್ಥ ಜೀವನನ್ನು ಕೂಡ ಕೊಲ್ಲೋದಿಲ್ಲ. ನಿತ್ಯ ಅನಾದಿಯಾದ ಜೀವನು ನಿತ್ಯನೂ ಆಗಿದ್ದಾನೆ. ಹಾಗಾದರೆ ಉಪಸಂಹಾರ ಮಾಡ್ತಾನೆ ಅಂದರೆ ಅರ್ಥವೇನು? ಮತ್ತೆ ಮೊದಲಿನ ಸ್ಥಿತಿಗೆ ತೆಗೆದುಕೊಂಡು ಬರ್ತಾನೆ, ಮತ್ತೆ ಪುನಃ ಸೃಷ್ಟಿ ಮಾಡ್ತಾನೆ. ಈಗ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇರ್ತಾರೆ, ಅವರಿಗೆ ಅನೇಕ ಆಡುವ ಸಾಮಾನುಗಳನ್ನು ಕೊಡಿಸಿರ್ತೀರಿ. ಅದು ಇಡ್ಲಿಕ್ಕೆ ಒಂದು ಡಬ್ಬ ಮಾಡಿ ಕೊಟ್ಟಿರ್ತೀರಿ. ಎಲ್ಲ ತಿರುಗಿ ಇದರಲ್ಲಿ ಹಾಕಬೇಕು, ಇದರಿಂದ ತಗೋಬೇಕು ಅಂತಕ್ಕಂಥ. ಅವರು ಅದನ್ನು ತೆಗೆದುಕೊಂಡು ಎಲ್ಲ ಹರಡ್ತಾರೆ, ಆಟ ಆಡ್ತಾರೆ, ಹರಡ್ತಾರೆ. ಇದೇ ಸೃಷ್ಟಿ. ಒಂದು ಹೊಸ ರೀತಿಯಿಂದ ಅದನ್ನು ಜೋಡಿಸಿರ್ತಾರೆ, ಅದು ಸೃಷ್ಟಿ. ಆ ನಂತರ ಆಟ ಆಡ್ತಾರೆ, ಅದು ಸ್ಥಿತಿ. ಲಯ, ಮತ್ತೆ ಪುನಃ ಡಬ್ಬದಲ್ಲಿ ಹಾಕ್ತಾರೆ, ಮತ್ತೆ ಮರುದಿವಸ ಆಟ ಆಡ್ತಾರೆ. ನಾಶ ಅಂತಲ್ಲ. ಈ ಪ್ರಳಯ ಕಾಲದಲ್ಲಿ ಎಲ್ಲಿ ತನ್ನ ಹೊಟ್ಟೆಯಲ್ಲಿ ಇದ್ದರೋ ಪುನಃ ಆತನ ಹೊಟ್ಟೆಯಲ್ಲಿ ಅವರನ್ನು ತಂದಿಟ್ಟುಕೊಳ್ತಾನೆ, ಸಂಪೂರ್ಣ ಜಗತ್ತನ್ನು ತಂದಿಟ್ಟುಕೊಳ್ತಾನೆ. ಆದ್ದರಿಂದ ಪರಮಾತ್ಮ ಕೊಲ್ಲುವ, ಹಿಂಸಿಸುವ ಕ್ರೂರ ಪರಮಾತ್ಮ ಅಲ್ಲ. ಅಷ್ಟೇ ಅಲ್ಲ, ನೀವು ಹೇಳುವ ಅಷ್ಟೇ ಅಲ್ಲ, ಪರಮಾತ್ಮ ನಿಯಾಮಕನೂ ಆಗಿದ್ದಾನೆ. ಸಂಪೂರ್ಣ ಜಗತ್ತನ್ನು ಕಂಟ್ರೋಲ್ ಮಾಡ್ತಾನೆ. ಸಂಪೂರ್ಣ ಜಗತ್ತಿನಲ್ಲಿ ಎಲ್ಲ ವ್ಯವಸ್ಥೆ ನಡೆಯುವಂತೆ ಮಾಡ್ತಾನೆ. ಸರಿಯಾದ ವೇಳೆಗೆ ಸೂರ್ಯೋದಯ ಆಗಬೇಕು. ಆ 5:15 6 ಮಧ್ಯೆ, 5:45 7:00ವರೆಗೆ ಮಧ್ಯದಲ್ಲಿ ಸೂರ್ಯೋದಯ ಆಗಬೇಕು. ಮಳೆಗಾಲ ಚಳಿಗಾಲ ಇತ್ತ ಸ್ವಲ್ಪ ಚೇಂಜ್ಗಳು. ಅದು ದಿನಾಲು ಸೂರ್ಯ ಬರಬೇಕು. ಒಂದು ದಿವಸ ಕೂಡ ಸೂರ್ಯ ತಾನು ರಜೆ ತೆಗೆದುಕೊಳ್ಳುವಂತಿಲ್ಲ. ಇಲ್ಲ ಮತ್ತೆ ದೇವರೇ ಸೃಷ್ಟಿ ಮಾಡ್ತಾನೆ ಅಂತ ತಿಳ್ಕೊಂಡಂತ ಅನ್ನೋದ್ರ ಬಗ್ಗೆ ಪ್ರಮಾಣ ಎಲ್ಲಿದೆ ಅಂತನ್ನೋದಕ್ಕೋಸ್ಕರ ಜನ್ಮಾದ್ಯಸ್ಯತಃ ಅಂತನ್ನುವ ಬ್ರಹ್ಮಸೂತ್ರದ 2ನೇ ಸೂತ್ರನೇ ಬ್ರಹ್ಮನ ಲಕ್ಷಣ ಏನು ಅಂತ ತಿಳ್ಕೊಂಡಂತಂದರೆ, ಜನ್ಮ, ಸೃಷ್ಟಿ, ಸ್ಥಿತಿ ಇತ್ಯಾದಿಗಳನ್ನು ಮಾಡ್ತಕ್ಕಂಥವನೇ ಬ್ರಹ್ಮ. ಅವನೇ ವಿಷ್ಣು. ಅವನ ವೈಶಿಷ್ಟ್ಯತೆ, ಅವನ ಗುಣಗಳು. ಇಂಥ ಪರಮಾತ್ಮ ನ ಬಗ್ಗೆ ವೇದ ಹೇಳ್ತದೆ, ಯಥೋ ವಾಯುಮಾನಿ ಭೂತಾನಿ ಜಾಯಂತೆ. ಯಾವನಿಂದ, ಈ ಪರಮಾತ್ಮನಿಂದಲೇ ಎಲ್ಲರೂ ಪುನಃ ಭೂಮಿಗೆ ಬರ್ತಾರೆ. ಇವನಿಂದಲೇ ಎಲ್ಲ ಕಡೆ ಇರ್ತಕ್ಕಂಥ ಕ್ರಿಯೆಗಳನ್ನು ಮಾಡ್ತಾರೆ. ಯತ್ ಪ್ರಯಂತಿ, ಅನಂತರ ಮುಗಿಯುವಾಗ ತನ್ನಲ್ಲಿ ಅವನಲ್ಲಿ ಸೇರಿಕೊಳ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಸೃಷ್ಟಿ, ಸ್ಥಿತಿ, ಜಗತ್ತಿನ ಸೃಷ್ಟಿ ಇತ್ಯಾದಿಗಳನ್ನು ಪರಿಪೂರ್ಣವಾಗಿ ಮಾಡತಕ್ಕಂಥ ಒಂದು ವಿಶಿಷ್ಟ ವ್ಯಕ್ತಿತ್ವ ಪರಮಾತ್ಮನಲ್ಲಿ ಮಾತ್ರ ಇದೆ. ಯಾವ ಬ್ರಹ್ಮನೇ ವಿಷ್ಣುವು, ಆ ವಿಷ್ಣುವಿನಲ್ಲಿ ಸೃಷ್ಟಿಯಾದಿ ಕರ್ತೃತ್ವ ಇದೆ. ಅಷ್ಟೇ ಇಲ್ಲ, ಆತ ನಿಯಮನವನ್ನು ಕೂಡ ಮಾಡ್ತಾನೆ. ಯಾಕೆ? ವೇದಗಳಲ್ಲಿ ಬಂದಿದೆ. ಏನು ಬಂದಿದೆ ಅಂತ ತಿಳ್ಕೊಂಡಂತಂದ್ರೆ, ಯೋನಃ ಪಿತಾ ಜನಿತ ಯೋ ವಿಧಾತ. ಅವನು ನನ್ನ ತಂದೆ ಆದ್ದರಿಂದಾಗಿ ನಮಗೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ, ಹುಟ್ಟಿಸ್ತಾನೆ, ಸಂರಕ್ಷಣೆ ಮಾಡ್ತಾನೆ, ಕೊನೆಗೆ ಮತ್ತೆ ಪುನಃ ಮೊದಲಿನ ಸ್ಥಾನಕ್ಕೆ ತೆಗೆದುಕೊಂಡು ಬಂದು ನಮಗೆ ವಿಶ್ರಾಂತಿ ಕೊಡ್ತಾನೆ. ಲಯ ಅಂದರೆ ವಿಶ್ರಾಂತಿ. ಇದ್ದಾಗ ನಿಯಮನ ಮಾಡ್ತಾನೆ. ಆನಂತರ ಪರಮಾತ್ಮ ನಮಗೆ ಜ್ಞಾನವನ್ನು ಕೊಡ್ತಾನೆ, ಅಜ್ಞಾನವನ್ನು ಕೊಡ್ತಾನೆ. ಉಳಿದ ಆಚಾರ್ಯರು ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾತ್ರ ಪರಮಾತ್ಮ ಮಾಡ್ತಾನೆ ಅಂತ ಹೇಳಿದರು. ಶ್ರೀಮದಾಚಾರ್ಯರು ಮಾತ್ರ ಪರಮಾತ್ಮ
ಸೃಷ್ಟಿಯಾದಿ ಅಟ್ಟಕರ್ತೃತ್ವ ಪರಮಾತ್ಮನಲ್ಲಿದೆ ಅಂತ ತಿಳ್ಕೊಂಡು ಅಂತೇಳಿ ಪ್ರಮಾಣಗಳಿಂದ ತೋರಿಸಿಕೊಟ್ರು. ತಮು ಸೋಮ ಜ್ಯೋತಿರ್ಗಮಯ ಬೃಹದಾರಣ್ಯಕೋಪನಿಷತ್ತು ಹೇಳ್ತಾರೆ, ಪರಮಾತ್ಮ ನಮಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗು. ವೇದದಲ್ಲಿ ಪರಮಾತ್ಮನ ದೃಷ್ಟಿಯಾದ ಅಟ್ಟಕರ್ತೃತ್ವ ಬಂದಿದೆ. ಬಂಧಕೋ ಭೋಪಾಸೇನ ಭೋಪಾಸಾಚ್ಯ ಮೋಚಕ ಇತ್ಯಾದಿ ಪ್ರಮಾಣಗಳು ಪರಮಾತ್ಮನೇ ಬಂಧ ಮತ್ತು ಮೋಕ್ಷವನ್ನು ಕೊಡ್ತಕ್ಕಂಥವನು ಅಂತ ಕೂಡ ವರ್ಣನೆ ಬರ್ತದೆ. ಉಳಿದವರು ಹೇಳದೇ ಇದ್ದ ವಿಚಾರವನ್ನು ಆಚಾರ್ಯ ಹೊಸದಾಗಿ ನಮಗೆ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಆಚಾರ್ಯರ ಮತ ವೈದಿಕ ಮತ, ವೇದ ಉಪನಿಷತ್ತುಗಳಲ್ಲಿ ಬಂದಿರತಕ್ಕಂಥ ಬ್ರಹ್ಮ ಶಬ್ದ ಇದು ಪರಮಾತ್ಮವಾಚಿಯಾದ ಶಬ್ದ. ಪರಮಾತ್ಮನೇ ವಿಷ್ಣುವೇ ಬ್ರಹ್ಮವಾಚಿ ಆಗಿರ್ತಕ್ಕಂಥವನು ವಿಷ್ಣುನೇ ಆಗಿದ್ದಾನೆ, ನಾರಾಯಣ ಆಗಿದ್ದಾನೆ ಅನ್ನೋದಕ್ಕೆ ಅನೇಕ ಪ್ರಮಾಣಗಳು. ಅವನೇ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಮೊದಲಾಗಿರ್ತಕ್ಕಂಥ ಸಕಲ ಅವಸ್ಥೆಯಲ್ಲಿಯೂ ನಮ್ಮ ಜೊತೆಯಲ್ಲಿದ್ದು ನಮಗೆ ಅದನ್ನು ಕೊಡ್ತಕ್ಕಂಥ ವ್ಯಕ್ತಿ ಪರಮಾತ್ಮ. ಇದಕ್ಕಿಂತ ಹೆಚ್ಚು ಉಪಕಾರ ಯಾರು ಮಾಡ್ತಾರೆ? ಆದ್ದರಿಂದ ಪರಮಾತ್ಮ ತಂದೆ, ಪರಮಾತ್ಮ ತಾಯಿ, ಯೋನ ಪಿತಾ ಜನಿತ ಯೋ ವಿಧಾತ ಅನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಇಂತಹ ಶ್ರೀಮದಾಚಾರ್ಯರು ನಮಗೆ ಗುರುಗಳು. ಅವರ ಕೊಡುಗೆ ಹೊಸದಾಗಿರ್ತಕ್ಕಂಥ ಕೊಡುಗೆ, ಸ್ಪಷ್ಟವಾದ ಕೊಡುಗೆ ಅನಂತ ಇವೆ, ಅಸಂಖ್ಯ ಇವೆ. ಈ ಮಧ್ವನವಮಿ ನಿಮಿತ್ತವಾಗಿ ಈ 2 ಪ್ರವಚನಗಳಲ್ಲಿ ಆಚಾರ್ಯರು ಹೇಗೆ ಒಂದು ಹೊಸ ಕ್ರಾಂತಿಯನ್ನು ತತ್ವಜ್ಞಾನದ ಕ್ಷೇತ್ರದಲ್ಲಿ ಮಾಡಿದರು. ರಿವಲ್ಯೂಷನರಿ ಗುರುಗಳು ಅಂತ ತಿಳ್ಕೊಂಡಂತಂದರೆ ಶ್ರೀಮದಾಚಾರ್ಯರು. ವೇದಾಂತದ ಕ್ಷೇತ್ರದಲ್ಲಿ ಮಾಡತಕ್ಕಂಥ ವಿಶಿಷ್ಟತೆಯನ್ನು ಜಗತ್ತಿಗೆ ತಿಳಿಸಿಕೊಟ್ಟವರು ಮಧ್ವಾಚಾರ್ಯರು. ಇಂತಹ ಸಾಕ್ಷಾತ್ ಮುಖ್ಯಪ್ರಾಣದೇವರು ಅಂತ ಅನಿಸ್ಕೊಂಡಿರ್ತಕ್ಕಂತಹ ಯಾರು ಸ್ಥೂಲ ಶರೀರದಲ್ಲಿ ಉದಾನವಾಯು, ಅನಿರುದ್ಧ ಶರೀರದಲ್ಲಿ ಮುಖ್ಯಪ್ರಾಣ, ಆನಂತರ ಲಿಂಗ ಶರೀರದಲ್ಲಿ ಸೂತ್ರನಾಮಕನಾಗಿ, ಆನಂತರ ನಮ್ಮ ಸ್ವರೂಪ ಶರೀರದಲ್ಲಿ ಮಾತರಿಶ್ವನ್ನಾಗಿ ನಮ್ಮ ಮೇಲೆ ಪರಮೋಪಕಾರ ಮಾಡಿದ ವ್ಯಕ್ತಿ ಭಗವಂತ ಮತ್ತು ಮುಖ್ಯಪ್ರಾಣದೇವರು. ಇಂಥ ಮುಖ್ಯಪ್ರಾಣದೇವರು ನಮಗೆ ಗುರುಗಳಾಗಿ ಸಿಕ್ಕಿದ್ದಾರೆ. ಆದ್ದರಿಂದಾಗಿ ನಾವು ಮಧ್ವನವಮಿ ನಿಮಿತ್ತವಾಗಿ ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣೀತ ಭಾರತಿ ಅಂತಕ್ಕಂಥ ಮಾತನ್ನಿಟ್ಟುಕೊಂಡು ಈ ಗುರುಗಳನ್ನು, ಗುರುಪತ್ನಿಯನ್ನು ಸದಾ ನೆನೆಸೋಣ, ಅವರ ಅನುಗ್ರಹವನ್ನು ಪಡೀಲಿಕ್ಕೆ ಪ್ರಯತ್ನಿಸೋಣ. ಇತ್ಯಾದಿ ಕಥಾ ಪ್ರಸಕ್ತಿ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಂ.